ಆಶ್ಚರ್ಯ, ಆ ಗಣೇಶನಿಗೇನೋ ನಾಲ್ಕ ಇದೆ ನಿಜ, ನನಗೂ ನಾಲ್ಕ ಇದೆಯಾ? ಎಲ್ಲೊಬ್ರವೇ. ಅಯ್ಯೋ ಗಣೇಶ, ನಿನ್ನ ಹಾಗೆ ನನಗೂ ನಾಲ್ಕೈ ಕೊಟ್ಬಿಟ್ಟಿದ್ರೆ ನನ್ ಬೆನ್ನ ನಾನೇ ಉಚ್ಕೊಂಡ್ಬಿಡ್ತಿದ್ದ. ಇದೇನು ಗಣೇಶ, ಕೇಳ್ತಿದ್ದಾಗ ವರ ದಯ ಪಾಲಿಸಿ ಇನ್ನೇ ಎರಡು ಕೈ ಕೊಟ್ಬಿಟ್ಟೆ. ವೆರಿ ಗುಡ್ ವೆರಿ ಗುಡ್. ಇಲ್ಲ ಈ ಕಡೆ ಮದ್ಯ ಮದ್ಯ ಹಚ್ಕೊಳ್ಳೋಣ, ಕೆಳಗೆ ಕೆಳಗೆ ಹಚ್ಕೊಳ್ಳೋಣ. ಮುಂದೆ ಹಚ್ಕೊಳ್ಳೋಣ. ಇದೇನು ಗಣೇಶ, ನಂಗೆ ಬಳೆ ಇರೋ ಕೈಗಳನ್ನು ಕೊಟ್ಬಿಟ್ಟಿದ್ಯಾ? ನೀನಾ? ಹೇಳಿ, ನೀನೇ ಹೇಗೆ ಒಳ ಬಂದೆ? ಈ ಬಾಗಿಲು ತೆಕ್ಕೊಂಡು ಬಂದೆ. ಓಹೋ, ಬಾಗಿಲಿಗೆ ಒಳಗಿಂದಾನೆ ಚಿಲ್ಕ ಜಡಿಬೇಕಾಗಿತ್ತು. ಹಾಗೇನಾದ್ರೂ ಜಡ್ದಿದ್ರೆ ಬಾಗಿಲ್ ಸಂದಿಗೆ ಒಂದು ಕಡ್ಡಿ ಹಾಕಿ ನಾನ್ ಮೇಲೆ ಕೆತ್ತಿದ್ದೆ, ಲವಕ್ಕಂತ ಓಪನ್ ಆಗ್ತಿತ್ತು. ಒಬ್ಬ ಗಂಡ್ ಸ್ನಾನ ಮಾಡ್ತಿರ್ಬೇಕಾದ್ರೆ ಒಳ ನುಗ್ಗಿದೆಯಲ್ಲ, ನಾಚಿಕೆ ಆಗೋದಿಲ್ಲ ನಿಂಗೆ? ನಾಚಿಕೆ ಹೆಚ್ಚಿಗೆ ಅಲ್ಲ, ನಾಗಮಂಗ್ಲದ ಆಚಿಕೆ. ಇಷ್ಟಕ್ಕೂ ನೀನೇನ್ ಬೇರೆಯವನಾ? ನಮ್ಮ ಮಾವನ್ ಮಗ ತಾನೆ. ಇವತ್ತೆಲ್ಲ ನಾಳೆ ನೀನ್ ಮದ್ವೆ ಮಾಡ್ಕೊಂಡು ನೀನ್ ಸರ್ವಸ್ವನ್ನ ನನ್ ಸ್ವಂತ ಮಾಡ್ಕೊಳ್ಳಲ್ವಾ? ನಿನ್ನಂತ ಗಂಡ್ಬೀರಿನ ನಾನ್ ಮದ್ವೆ ಮಾಡ್ಕೊಳ್ಳೋದ? ಕನ್ಸಲು ಆಸೆ ಇಟ್ಕೋಬೇಡ. ನಿನ್ ಕುತ್ತಿಗೆ ತಾಳೆ ಕಟ್ಟೋಗಿಂತ ನನ್ ಕುತ್ತಿಗೆ ನೇಣ್ ಹಾಕೊಂಡ್ ಸಾಯೋದ್ಮೇಲು. ಹುಟ್ಟಿದ ಹಬ್ಬ ದಿವಸ ಸಾಯೋ ಮಾತು ಯಾಕಾಡ್ತೀಯ ಗಣೇಶ? ಇಲ್ಲಿಂದ ಹೋಗ್ತೀಯೋ ಇಲ್ವೋ? ವಾತಾವರಣ ಹಿತವಾಗಿದೆ, ಇಲ್ಲೇ ಇದ್ದೀನಿ ಗಣೇಶ. ನೀನ್ ಇಲ್ಲಿಂದ ಒಳ್ಳೆ ಮಾತಲ್ಲಿ ಹೋದೇ ಇದ್ರೆ ಇಲ್ಲೇ ಕೆಳಗೆ ಮಲಗಿಸ್ಬಿಟ್ಟು ನಿನ್ ಮೇಲೆ ತಾಂಡವ ನೃತ್ಯ ಆಡ್ಬಿಡ್ತೀನಿ. ನೃತ್ಯ ಆಡ್ತೀಯಾ? ನಾನ್ ರೆಡಿ. ನಿನ್ ನಾಚಿಕೆ ಮಾನ ಮರ್ಯಾದೆ ಏನಿಲ್ವೇನೆ? ರೆಡಿ ಆಯ್ತು, ಹೋಗ. ಏನ್ ಸರಿ ಹೋಗುತ್ತೆ ನನ್ ಪಿಂಡ? ನಾನೇನಾದ್ರೆ ಅವಳು ಗಂಡ ಆಗ್ಬಿಟ್ರೆ ನಾನ್ ಬುಟ್ಟಿಯಲ್ಲಿ ಇಟ್ಕೊಂಡ್ ಸಂತೆಯಲ್ಲಿ ಮಾರ್ಬಿಡ್ತಾಳೆ ಅಷ್ಟೇ. ಸರಿ ಸರಿ, ಮಾತ್ ನಿಲ್ಸಿ ಭಕ್ತಿಯಿಂದ ದೇವ್ರಿಗೆ ನಮಸ್ಕಾರ ಮಾಡು. ಅಷ್ಟೇ ಹೊಡೆದ ಮಾಡು. ಅಯ್ಯೋ, ನಿನ್ನ ದೇವ್ರಿಗೆ ನಮಸ್ಕಾರ ಮಾಡು ಅಂತಂದ್ರೆ ನನ್ ಕಾಲಿಗೆ ನಮಸ್ಕಾರ ಮಾಡ್ತಿದ್ಯಲ್ಲೋ? ಅಮ್ಮ, ನನ್ ಪಾಲಿಗೆ ನೀನೇ ಪ್ರತ್ಯಕ್ಷ ದೇವ್ರು, ಉಳಿದವ್ರಲ್ಲ ಆಮೇಲೆ. ತಾಯಿ ಅಂದ್ರೆ ಅದೆಷ್ಟು ಪ್ರೀತಿ ಇಟ್ಕೊಂಡಿದ್ಯೋ ನನ್ ಕಂದ. ತಗೋ, ಈ ಸಿಹಿ ತಿನ್ನು. ನೀನ್ ಇಡೀ ಜೀವನ ಸಿಹಿಯಾಗಿರ್ಲಿ ಅಂತ ಹಾರೈಸ್ತೀನಿ ಕಣು. ತಾಯಿ ಕೈಯಿನ ರುಚಿನೇ ರುಚಿ, ಅದಕ್ಕೆ ಹೇಳೋದು ತಾಯಿ ಕೈ ಕೊಟ್ರು ಸಿಹಿಯಾಗೇ ಇರುತ್ತೆ ಅಂತ. ಅಣ್ಣ ನಾನು ತಿನ್ಸಮ್ಮ. ಆಹಾ, ಸೋದರ ವಾತ್ಸಲ್ಯದ ಸಿಹಿ ಅಮೃತಕ್ಕಿಂತ ಹೆಚ್ಚು ರುಚಿ. ಏ ಗಣೇಶ, ನಾನು ತಿನ್ನಿಸ್ತೀನಿ. ನಾಟಕ ಆಡ್ತಾನೆ. ನಾನ್ ತಿನ್ಸಿದ್ದು ಖಾರ ಪಾಕ್ ಅಲ್ಲ, ಮೈಸೂರ್ ಪಾಕು. ಮೈಸೂರ್ ಪಾಕ್ ಏನೋ ಸಿಹಿಯಾಗೇ ಇದೆ, ನೀನ್ ತಿನ್ಸಿದ್ರಿಂದ ಖಾರ ಅಷ್ಟೇ. ನೋಡುತ್ತೆ ಹ್ಯಾಕ್ ಗೋಳು ಹಿಡ್ಕೋತಾನ. ನೋ ಗಣೇಶ, ಸುಮ್ಮನೆ ಸಾಕು. ಅಮ್ಮ, ರಾಧನ ಗೋಳ್ ಹೊಯ್ಕೊಳ್ದಿದ್ರೆ ಅಣ್ಣಂಗೆ ತಿಂದಲೇ ಮೈಗ್ ಹತ್ತಲ್ಲ ಅಲ್ವೇನಣ್ಣ? ಇವ್ರಿಬ್ರು ಬೆಕ್ಕು ಇಲಿಗಳ ತರ ಕಚ್ಚಾಡ್ತಿದ್ರೆ ನೋಡೋದ್ ಚೆಂದ. ಚಂದ ಅಂತ ನಾನು ಇಲ್ಲೇ ಕುತ್ಕೊಂಡಿದ್ರೆ ನನ್ನ ಆಟೋ ಗಿರಾಕಿಗಳೆಲ್ಲ ಹೊಟ್ಟೋಗ್ಬಿಟ್ಟಿರ್ತಾರೆ. ಆಮೇಲೆ ಚಂದ ವಸೂಲಿ ಮಾಡ್ಕೊಂಡು ಜೀವನ ಮಾಡ್ಬೇಕಾಗತ್ತೆ ಅಷ್ಟೇ. ಬರ್ತೀನಮ್ಮ. ದೇವಸ್ಥಾನಕ್ಕೆ ಹೋಗಿ ಅರ್ಚನೆ ಮಾಡಿಸಿ ಕುಂಕುಮ ತಂದಿದ್ದೀನಿ. ಈ ಬಜಾರಿಯಿಂದ ನನ್ ಕಾಪಾಡೋದೇವ್ರೆ. ಲೋ ಕೃಷ್ಣ, ಏನಪ್ಪಾ? ಹಸು ಕೆಚ್ಚಲಿಂದ ಬರೋ ಬಿಸಿ ಬಿಸಿ ಹಾಲು ಕುಡ್ದು ನೀನ್ ಮೈನ ಬಿಸಿ ಮಾಡ್ಕೊಳ್ಳೋ. ನೀನ್ ಹೇಳ್ದಂಗೆ ಹಾಲು ಕುಡಿದ ತಕ್ಷಣ ಮೈ ಬಿಸಿ ಆಗುತ್ತಪ್ಪ. ಆದ್ರೆ ಅಮ್ಮನ ಮುಖ ನೋಡ್ತಿದ್ದಂಗೆ ಮೈಯೆಲ್ಲ ತಣ್ಣಗಾಗ್ಬಿಡುತ್ತೆ. ಯಾಕಪ್ಪ? ನೀನ್ ಅಪ್ಪ ಆಗೋವರೆಗೂ ಆಗಿರುತ್ತಪ್ಪ, ಆಮೇಲೆಲ್ಲ ಸರಿ ಹೋಗುತ್ತಪ್ಪ. ನಾನು ಅಪ್ಪ ಆಗುದು ಯಾವಾಗಪ್ಪ? ನಿನ್ ಹೆಂಡತಿ ಮನೆಗೆ ಬಂದ್ಮೇಲಪ್ಪ. ನನ್ ಹೆಂಡತಿ ಯಾವಾಗ ಮನೆಗೆ ಬರ್ತಾಳಪ್ಪ? ನಿಮ್ಮ ಅಮ್ಮನಿಗೆ ವರದಕ್ಷಿಣೆ ಅನ್ನೋ ಪೆಡಂಭೂತ ಬಿಟ್ಟೋದ್ಮೇಲಪ್ಪ. ಆ ಪೆಡಂಭೂತ ಯಾವಾಗ ಬಿಡುತ್ತಪ್ಪ? ಅದು ಗೊತ್ತಾಗದೆ ನಾನು ಒದ್ದಾಡ್ತಾ ಇದ್ದೀನಿ. ಲೋ ಕೃಷ್ಣ, ಏನಪ್ಪ? ಚಿನ್ನದಂತ ಹುಡುಗಿ ಲಕ್ಷ್ಮಿನ ನಿನಗೆ ಮದುವೆ ಮಾಡಿಸ್ಬಿಟ್ವಿ. ನಿಮ್ಮಮ್ಮ ವರದಕ್ಷಿಣೆ ಒಡವೆ ತರ್ಲಿಲ್ಲ ಅಂತ ಅವಳ ಮನೆಗೆ ಸೇರಿಸಲಿಲ್ಲ. ನಿಮ್ಮಮ್ಮನಿಗೆ ಯಾವ ಬುದ್ಧಿ ಬರುತ್ತೋ ಏನೋ. ನೀನೇ ತಾಳಿ ಕಟ್ಟಿ ತಾನೆ ತನ್ನ ದಬಾಯಿಸೋದು. ಅವಳನ್ನ ದಬಾಯಿಸ್ಬೇಕು, ಅವಳ ಅಹಂಕಾರ ಅಳಿಸ್ಬೇಕು, ಅವಳ ಕೊಬ್ಬು ಕಲಿಸ್ಬೇಕು ಅಂತ ಆಗ ನನಗೆ ಆವೇಶ ಬರುತ್ತೆ. ಆದ್ರೆ ಅವ್ರ ಕಣ್ಣು ನೋಡಿದ ತಕ್ಷಣ ನನ್ನ ಆವೇಶ ಎಲ್ಲ ಕರಗಿ ನೀರಾಗಿ ಹರಿದು ಬಿಡುತ್ತೆ. ಅದೇ ನನ್ ವೀಕ್ನೆಸ್. ನಿಮ್ಮ ಅಮ್ಮನೆ ಬರಬಾರ್ದು ಬರ, ವಾಂತಿ ಬೇದಿ ಬರ, ಕಾಲ್ರ ಬರ, ಬಂಚಾಪೆ ಸುತ್ಕೊಂಡು ಸತ್ ಹೋಗ್ಲಿ ಅಂತ ಶಾಪ ಹಾಕ್ತಿದ್ದೀರೇನ್ರಿ? ನಾನು ಅಷ್ಟೊಂದ್ ಬೇಗ ಸಾಯೋಳಲ್ಲ ರೀ. ನಿನಗೆಲ್ಲ ಹೇಳಿದ್ದು ಅಲ್ವೇನಾ? ಮತ್ತಿನ್ಯಾರಿಗೆ?
ಅದು ಅದು ನಿಮ್ ಸೊಸೆಗೆ ಅವಳು ಬೇಗ ಗೊತ್ತಕ್ಕಂದ್ರೆ ಇವನು ಇನ್ನೊಂದು ಮದುವೆ ಮಾಡ್ಬೋದಲ್ಲ ಅಂತ. ಸರಿ ಸರಿ, ಮಾತ್ ನಿಲ್ಸಿ ಹಾಲ್ ಸುರಿರಿ. ಆತಪ್ಪ. ಅಮ್ಮ 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 ಸಾಕಮ್ಮ, ಜನ ಎಗ್ಗಮಗ್ಗ ಬೈತಾರೆ ಸಾಕಮ್ಮ. ಅಮ್ಮ ಬ್ಯಾಡ್ವೆ, ನೀರ್ ಹಾಕಿದ್ರೆ ತಗೊಳ್ಳೋರೆಲ್ಲ ನೀರಾದಂದ್ರೆ ಬಡ್ಡಿ ಮಗನ ಅಂತ ಬೈತಾರೆ ಕಣೆ, ಬ್ಯಾಡ್ವೆ. ಆಹಾ, ಕರೆಕ್ಟ್ ಬೈದಿದ್ದಾರೆ. ಬಡ್ಡಿ ವ್ಯಾಪಾರ ಮಾಡೋ ಭಾಮನ ಮಗ ತಾನೆ, ಅದಕ್ಕೆ ಬಡ್ಡಿ ಮಗ ಅಂತ ಬೈದಿದ್ದಾರೆ ಅಲ್ವಾ ಬಾಮ? ರೀ, ನೀವ್ ಸ್ವಲ್ಪ ಮುಚ್ಕೊಂಡಿರ್ತೀರಾ ಬಾಯ್ನ? ನೋ ಕೃಷ್ಣ, ನನ್ ಬೈದವ್ರಿಗೆ ಹೇಳು, ನಮ್ಮ ಹಾಗೆ ಗಟ್ಟಿ ಹಾಲು ಕೊಡೋರು ಸುತ್ತಮುತ್ತ ಯಾರು ಇಲ್ಲ ಅಂತ. ಇಷ್ಟ ಆದ್ರೆ ತಗೊಳ್ಳಿ, ಕಷ್ಟ ಆದ್ರೆ ಬಿಡ್ಲಿ. ನಮ್ ಹಾಲಿಗೆ ಅವನಲ್ದಿದ್ರೆ ಅವನ ಅಪ್ಪನಂತ ಅವ್ನ್ ಸಿಗ್ತಾನೆ ಗಿರಾಕಿ. ತಗೊಂಡೋಗಿ ಎಲ್ಲರಿಗೂ ಸರಿಯಾಗಿ ಅಳದ್ ಹಾಕಿ ದುಡ್ಡು ಇಸ್ಕೊಂಡ್ ಬಾ. ಏನೋ ಲಕ್ಷ್ಮಿ ಅತ್ತೆ, ಲಕ್ಷ್ಮಿ, ಅರೆ ಬಾಗಿಲು ತೆಗೆದ್ಬಿಟ್ಟು ಎಲ್ರು ಎಲ್ಲಿ ಹೊಟ್ಟೋದ್ರು? ಯಾರು ಕಾಣ್ತಾನೆ ಇಲ್ವಲ್ಲ? ಅತ್ತೆ, ಕಳ್ಳ, ಇಷ್ಟೊತ್ತಾದ್ರೂ ನಿದ್ದೆ ಮಾಡ್ತಾ ಇದೀಯಾ? ಸೋಮಾರಿ, ಇವತ್ತು ಒಂಟಿಯಾಗಿ ಸಿಕ್ಕಿದೀಯಾ? ಮಾಡ್ತೀನಿರು. ಯಾರಮ್ಮ ನೀನು ನನ್ ಮೈ ಮೇಲೆ ಹಾಕಿ ಬಿಡ್ತಿದ್ಯಾ? ಯಾರು ಕೇಳ್ತಾರಲ್ಲಪ್ಪ, ನಾನ್ ಯಾರಮ್ಮನ? ನಿನ್ನ ಅಜ್ಜಿ. ಹೆಣ್ಣು ಹುಡುಗಿಯಾಗಿ ಅವಳು ರೋಡಿ ತರ ಬಿಹೇವ್ ಮಾಡ್ತಿದ್ಯಲ್ಲಮ್ಮ. ಅಯ್ಯಯ್ಯೋ, ಕಾಲೇಜ್ ಟೂರ್ಗೆ ಒಂದು ವಾರ ನಿನ್ನನ್ನು ಬಿಟ್ಟು ಹೋಗಿದ್ದಕ್ಕೆ ನನ್ನನ್ನೇ ಮರ್ತು ಬಿಟ್ಯಾ? ನಿನಗೋಸ್ಕರ ಹಗಲು ರಾತ್ರಿ ತಪಸ್ಸು ಮಾಡಿದ ಈ ರಾಧೇನ ಯಾರು ಅಂತ ಕೇಳಿದ್ಯಾ? ಗಣೇಶ. ಗಣೇಶ? ಓ, ಇಲ್ಲೆಲ್ಲೋ ಗಣೇಶನ್ ಲವರ್ ಇರ್ಬೇಕು. ಮತ್ತೆ ನೀನು ಕಾಲೇಜ್ ಟೂರ್ಗೆ ಹೋಗ್ತೀನಿ ಅಂತ ನನಗೆ ಹೇಳಲಿಲ್ಲ ನೀನು? ಅದಕ್ಕ ನನ್ ಮೇಲ್ ಕೋಪ? ಸಾರಿ ಗಣೇಶ, ನಮ್ ಕಾಲೇಜಲ್ಲಿ ಟೂರ್ ಅರೇಂಜ್ ಮಾಡಿದ್ರು. ನಾನು ಗಣೇಶನ್ ಬಿಟ್ಟು ಬರಲ್ಲ ಅಂತ ಎಷ್ಟೆಷ್ಟು ಹೇಳ್ದೆ. ಅದಕ್ಕೆ ನಮ್ ಫ್ರೆಂಡ್ಸ್ ಎಲ್ಲ ಗಣೇಶನ್ ಗಲಾಟೆ ಅಂತ ಗಲಾಟೆ ಮಾಡ್ಬಿಟ್ರು. ನೀನ್ ಹೇಳಿ ಹೋಗೋಣ ಅಂತ ಬಂದೆ. ನೀನ್ ಮೈಸೂರ್ಗೆ ಹೋಗಿದ್ಯಾ ಅಂತ ಗೊತ್ತಾಯ್ತು, ಅದಕ್ಕೆ ಹಾಗೆ ಹೋಗ್ಬಿಟ್ಟೆ. ಅಚ್ಚರಿ, ಏನಿದು ತಲೆಲ್ ಬ್ಯಾಂಡೇಜು? ಅದು ಸ್ಮಾಲ್ ಆಕ್ಸಿಡೆಂಟ್ ಆಯ್ತಲ್ವಾ? ಆಕ್ಸಿಡೆಂಟಾ? ಅಂತ ಗಾಬರಿ ಪಡುವಂತದ್ದೇನೂ ಇಲ್ಲ, ಎಲ್ಲ ಸರಿಯಾಗ್ಬಿಡುತ್ತೆ. ತುಂಬಾ ನೋವಾಯ್ತಾ? ಹೌದು. ಆ ನೋವಿಗೆ ಔಷಧಿ ನನ್ನ ಹತ್ರ ಇದೆ, ಕೊಡ್ಲಾ? ಕೊಡು. ಕೊಡ್ಲಾ? ಕೊಡು. ಕೊಡ್ಲಾ? ಕೊಡು. ಮಾರ್ನಿಂಗ್ 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 ಮಾರ್ನಿಂಗ್. ನಮಸ್ಕಾರ ಚಿಕ್ಕೇಜ್ ಮಾಡ್ರೆ. ವಿಲನಾ? ನಂಬರ್ 1 ವಿಲನ್ ಅಕೌಂಟೆಂಟ್ ಸೀನಪ್ಪ. ನಮಸ್ಕಾರ ಸರ್. ಈ ದಡಿಯಾನೇನಾ ಮ್ಯಾನೇಜರ್ ಮಾನಪ್ಪ, ವಿಲನ್ ನಂಬರ್ 2. ಒಳ್ಳೆ ಕಾರ್ಟೂನ್ ಇದ್ದಂಗಿದ್ದಾನೆ. ಯಾಕಂಕಲ್ ಆಗ ನೋಡ್ತಿದ್ದೀರಾ? ಅಂಕಲ್ ನಾನು ಅಂಕಲ್. ಮತ್ತೆ ನೀನ್ ಟ್ವಿಂಕಲ್? ಅಂಕಲ್. ಏನ್ ಮ್ಯಾನೇಜರ್ ಅಂಕಲ್, ಯಾಕೆ ಹೀಗೆ ಬಿಡ್ಸ್ಕೊಂಡ್ಬಿಟ್ಟಿದ್ದೀರಾ? ನಿಮ್ಮಿಬ್ಬರ ಹತ್ರ ಮಾತಾಡ್ಬೇಕು. ಯಾ, ಒಳ ಬನ್ನಿ. ಸೀನ್ಯ ಮಾನ್ಯ, ಅವನೇನೋ ಇಲ್ಲ, ಅವನ್ ಭೂತಾನೋ ಇಲ್ಲ, ಪಿಶಾಚಿನೂ ಇಲ್ಲ, ಸಾಕ್ಷಾತ್ ವಿಜಯ, ಅನುಮಾನನೇ ಇಲ್ಲ. ಆಹಾ, ಏನ್ ವಿನಯ, ಏನ್ ವಿಧೇಯತೆ. ಇದಕ್ಕೆ ಹೇಳೋದು ಅತಿ ವಿನಯಂ ಧೂರ್ತ ಲಕ್ಷಣಂ ಅಂತ. ಯಾಕಂಕಲ್ ಸಿಸ್ಟಮ್ ಬೇಡ್ಕೊಂಡ್ಬಿಟ್ಟಿದ್ದೀರಾ? ಇದು ಹಾರ್ಟ್ ಅಟ್ಯಾಕ್ ಆಗ್ಲಿಕ್ಕೆ ಮೊದಲನೇ ಸೂಚನೆ. ನಾನು ಐ ಆಮ್ ಆಲ್ ರೈಟ್. ಐ ಆಮ್ ಆಲ್ಸೋ ಆಲ್ ರೈಟ್. ಮತ್ತೆ ಯಾಕೆ ನೀವಿಬ್ರು ಯಾರನ್ನೋ ಕೊಲೆ ಮಾಡಿದವ್ರಂಗ್ ಹೆದರ್ಕೊಂಡು ನಡಕ್ತಿದ್ದೀರಾ? ಅದು ಹಾ ಒದ್ದಾಡ್ಬೇಡಿ, ನಾನೇ ಹೇಳ್ತೀನಿ. 1 ವಾರದಿಂದ ನಾಪತ್ತೆ ಆಗಿದ್ದು ನಾನು ಇದ್ದಕ್ಕಿದ್ದಾಗ ಹೇಗ್ ಬಂದ್ಬಿಟ್ಟೆ ಅಂತ ನಿಮ್ಮಿಬ್ರಿಗೂ ಶಾಕ್ ಆಗಿರ್ಬೇಕು ಅಲ್ಲ?
ಹೌದು ಹೌದು. ನನ್ನನ್ನು ಕೊಲೆ ಮಾಡ್ಬೇಕು ಅಂತ ಯಾರೋ ಒಳಸಂಚು ಮಾಡ್ತಿದ್ದಾರೆ. ಹಲ್ಕ ನನ್ ಮಕ್ಳು, ಹಂದಿ ನನ್ ಮಕ್ಳು, ಲೋಫರ್ ನನ್ ಮಕ್ಳು. ಯಾಕೆ ಯಜಮಾನ್ರೆ ಅವ್ರನ್ನ ಅಷ್ಟೊಂದು ಬೈತಾ ಇದ್ದೀರಾ? ಬೈಯೋದಲ್ಲ, ಅವ್ರು ನನ್ ಕೈ ಸಿಕ್ಲಿ ಕತ್ತರಿಸಿ ತುಂತುನ್ ಮಾಡಿ ಕೈಮ ಮಾಡ್ಬಿಡ್ತೀನಿ. ಕೈಮ ಮೋಸದಿಂದ ನನ್ನ ಕೊಲೆ ಮಾಡೋದಕ್ಕೆ ಒಳಸಂಚು ಮಾಡ್ತಿದ್ದಾರೆ ಬೇವರ್ಸಿಗಳು. ಅಂದ್ಹಾಗೆ ಅಂಕಲ್, ಒಂದ್ ವಾರದಿಂದ ನಾನು ಈ ಕಡೆ ಬರ್ಲಿಲ್ವಲ್ಲ, ಹೇಗ್ ನಡೀತಾ ಇತ್ತು ವ್ಯಾಪಾರ ವ್ಯವಹಾರ? ಓ, ಚೆನ್ನಾಗಿ ನಡೀತಾ ಇತ್ತು. ನಡೀದೆ ಇನ್ನೇನಾಗತ್ತೆ ನಿಮ್ಮಂತ ದೇವರುಗಳಿರುವಾಗ. ಏನಂದ್ರೆ? ನಿಮ್ಮಂತ ದೇವರುಗಳಿರುವಾಗ ನಡೀದೆ ಇನ್ನೇನಾಗುತ್ತೆ ಅಂತ ಹೇಳ್ದೆ. ನೀವಿನ್ ಹೋಗ್ಬೋದು. ಹಾ, ಹೋಗಿ ಅಂತ ಹೇಳಿದ್ದು ಅಕೌಂಟೆಂಟ್ ಅಂಕಲ್ನ. ಮ್ಯಾನೇಜರ್ ಅಂಕಲ್ ನೀವಿಲ್ಲೇ ಇರಿ. ನಿನ್ ಬಾಯಿಂದ ಮಾತು ಹುಷಾರಾಗಿ ಬರ್ಲಿ. ಒಂದಕ್ಕೊಂದು ಸಂಬಂಧ ಇಲ್ಲದೆ ಮಾತಾಡ್ಬಿಟ್ಟು ಎಡವಟ್ ಮಾಡ್ಕೊಂಡ್ಬಿಟ್ಟಿಯಾ? ಹುಷಾರಾಗಿರು. ಮಾವ ಮಾವ ನಾನಾ? ನೀವೇ? ಚಿತ್ರ ನಿಜವಾಗ್ಲು ನಿಮ್ ಸ್ವಂತ ಮಗಳು ತಾನೆ? ಖಂಡಿತ ನನ್ನ ಮಗಳೇ. ಚಂದನದ ಗೊಂಬೆ ತರ ಮಗಳಿಟ್ಕೊಂಡು ನೀವಲ್ಲಿ ಎಮ್ಮೆ ಸಗಣಿ ಗೊಂಬೆ ತರ ಆಡ್ತಿದ್ರಲ್ಲ ಮಾವ. ಅಂದ್ರೆ ಅಂದ್ರೆ ನನ್ PA ಪೋಸ್ಟಿಗೆ ಒಳ್ಳೆ ಕ್ಯಾಂಡಿಡೇಟ್ ಬೇಕಂತ ಹೇಳಿದ್ದೆ ಅಲ್ವಾ? ಹೌದು. ಆ ಕ್ಯಾಂಡಿಡೇಟ್ ಆಗಿ ನಿಮ್ ಮಗಳನ್ನ ಫಿಕ್ಸ್ ಮಾಡ್ಬಿಡಿ. ಅವಳು ನನ್ನ ಎದುರು ಕೂತಿರ್ತಾಳೆ, ನಾನು ಅವಳ ಎದುರು ಕೂತಿರ್ತೀನಿ. ಅವಳು ಟಪಟಪ ಅಂತ ಟೈಪ್ ಮಾಡಿ ಟಕಟಕ ಅಂತ ನನ್ನ ಹತ್ರ ತರ್ತಾಳೆ. ನಾನು ಚಕಚಕ ಅಂತ ಸೈನ್ ಮಾಡಿ ಪಕ ಪಕ ಅಂತ ಅವಳನ್ನೇ ನೋಡ್ತಾ ಡೆವಲಪ್ ಮಾಡ್ಬಿಡ್ತೀನಿ ಏನ ಈ ಫ್ಯಾಕ್ಟ್ರಿನ. ವಿಜಯ್ ಅಂದ್ರೆ ವಿಜಯ್. ನಿಮ್ ಮನಸ್ಸು ಅರ್ಥ ಮಾಡ್ಕೊಳ್ದೆ ತುಂಬಾ ಒದ್ದಾಡ್ಬಿಟ್ಟೆ. ಆ ಅಪಾಯಿಂಟ್ಮೆಂಟ್ ಆರ್ಡರ್ ಟೈಪ್ ಮಾಡಿಸಿ ಬೇಗ ಚಿತ್ರನ ಕರ್ಸಿ ಮಾವ. ಮಾವ, ಅಯ್ಯೋ 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 ಅಯ್ಯೋ. ಮಾವ ಮಾವ ಅಂತ ಹೇಳಿ ನನಗೆ ಶಾಕ್ 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 ಕೊಡ್ತಿದ್ರಲ್ಲ ಅಳಿ. ಅಂದ್ರೆ ನೀವು ಕಣ್ಣು ಮುಚ್ಚಿಬಿಡೋಷ್ಟರಲ್ಲಿ ಚಿತ್ರನ ನಿಮ್ಮ ಮುಂದೆ ಹಾಜರು ಮಾಡ್ಬಿಡ್ತೀನಿ. ಈಗ ಸದ್ಯಕ್ಕೆ ನಿಮ್ ನಗು ನಿಲ್ಸಿ ಆ ಅಕೌಂಟೆಂಟ್ ಅಂಕಲ್ನ ಒಳ ಬರಕ್ ಹೇಳಿ. ಮಾವ ಮಾವ ಏನ್ ಮನ್ಯಾ ಇಷ್ಟೊಂದು ಖುಷಿಯಿಂದ ಬರ್ತಿದ್ಯಾ? ಬೋನಸ್ ಗಿಲ್ಸ್ ಕೊಟ್ರೇನು? ಇದು ಒಂಥರ ಬೋನಸ್ಸೇ. ನಿನಗೂ ಕರೀತಾರೆ, ಹೋಗ್. ಹೌದಾ? ಹಾಗಾದ್ರೆ ನಂಗೂ ಬೋನಸ್ ಕೊಡ್ತಾರಾ? ಯಜಮಾನ್ರು ಯಾಕೊಬ್ಬರು ಹೇಳಿದ್ರಂತೆ. ಮ್ಯಾನೇಜರ್ ಮಾನಪ್ಪಂಗ್ ಹೇಳಲ್ಲ ಅಂದ್ರೆ ನಾನೊಂದ್ ಮಾತು ಹೇಳ. ಹೇಳಿ. ತುಂಬಾ ದಿವಸದಿಂದ ಹೇಳ್ಬೇಕು ಅಂತಿದ್ದೆ. ನಿಮ್ ಮಗಳು ಕಾವ್ಯ ಇದ್ದಾಳಲ್ಲ? ಹೌದು. ಆ ಮಾನಪ್ಪನ ಮಗಳಿದ್ದಾಳಲ್ಲ, ಅವಳು ಸೂಸು. ನಿಮ್ ಮಗಳು ಸೂಸು. ಸೂಸು ಅರ್ಥ ಆಗ್ಲಿಲ್ಲ ಅಲ್ಲ? ಆ ಮಾನಪ್ಪನ ಮಗಳು ಸೂಸು ಅಂದ್ರೆ ಸುಮಾರು ಸುಂದರಿ. ನಿಮ್ ಮಗಳು ಸೂಸು ಅಂದ್ರೆ ಸೂಪರ್ ಸುಂದರಿ. ನಿಮ್ಮಂತವ್ರಿಗೆ ಅಂತ ಮಗಳು ಹುಟ್ಟಿದಾಳೆ ಅಂದ್ರೆ ನನ್ನ ಕೈಲಿ ನಂಬಕ್ಕೆ ಆಗ್ತಾ ಇಲ್ಲ. ನನ್ನ ಮಗಳು ನೀವು ಅಂದ್ರೆ ಪ್ರಾಣನೇ ಬಿಟ್ಬಿಡ್ತಾಳೆ. ಓ, ಅದಕ್ಕೆ ಅವಳಿಗೆ ಇದೇ ಆಫೀಸಲ್ಲಿ ರಿಸೆಪ್ಷನಿಸ್ಟ್ ಕೆಲಸ ಕೊಟ್ಬಿಟ್ರೆ ಯಾವಾಗ್ಲೂ ನನ್ನ ಕಣ್ಣೆದ್ರೇ ಇರ್ತಾಳೆ. ಹಾಗೆ ಹೋಗ್ತಾ ಬರ್ತಾ ಕಣ್ಣಾಡಿಸ್ತಾ ಇದ್ರೆ ಅವಳು ಚೂಪಾದ ನೋಟ ಲಾಚಿಕ್ಕ ನನ್ನ ಹೆದೆ ಚುಚ್ಕೊಳ್ಳುತ್ತೆ. ಆಗ ಆಟೋಮೆಟಿಕ್ ಲವ್ ಡೆವಲಪ್ ಆಗುತ್ತೆ. ಆಮೇಲೆ ಇದ್ದೇ ಇದೆಯಲ್ಲ ದಂಡನ ದಂಡನ ಬಾರಿಸೋದು. ಯಾಕಂಕಲ್, ನಾನ್ ನಿಮ್ ಮಳಿ ಆಗೋ ನಿಮ್ಗಿಷ್ಟ ಇಲ್ವಾ? ಯಾವ ದರ್ಬೇಸಿಲ್ ಮಗ ಬಿಡ್ತಾನೆ ಇಂಥ ಚಾನ್ಸ್ನ? ಇಷ್ಟ ಇಲ್ಲ ಅಂದೋರ್ನ ಆಗೆಗೆ ಹುಳ ಬೀಳುತ್ತೆ. ಹಾಗಾದ್ರೆ ಬೇಗ ಕರ್ಸಿ ನನ್ ಪ್ರೀತಿಯ ಕಾವ್ಯನ. ಚಿಕ್ಕೆ ಹುಡಿಯೋದ್ರ ಕರ್ಸ್ಬಿಡ್ತೀನಿ. ಇನ್ನು ಇಲ್ಲೇ ನಿಂತಿದ್ರಲ್ಲ. ಅಯ್ಯೋ, ಈಗ ಹೊರಟೆ. ಮನೆನ ಇದು ಅರಮನೆ. ಇಂಥ ಮನೇಲಿ ಇರ್ಬೇಕಾದ್ರೂ ಪುಣ್ಯ ಮಾಡಿರ್ಬೇಕು. ಏಕ್ದಿನ ಸುಲ್ತಾನನಾಗೆ ಸ್ವಲ್ಪ ದಿವಸ ಇದ್ದು ಮಜಾ ತಗೋತೀನಿ. ಸಖತ್ತಾಗಿದೆ ನಿಮ್ಮ ಅಜ್ಜಿ. ಇಂಥ ಒಂದು ಒಳ್ಳೆ ಅವಕಾಶ ಮಾಡ್ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳಲೇಬೇಕು. ಥ್ಯಾಂಕ್ ಯು ವಿಜಯ್. ಬುದ್ಧಿ ಯಾರು?
ಯಾಕೆ ಬುದ್ಧಿ ಹಂಗ್ ಬೆಚ್ಚ ಬಿದ್ಬಿಟ್ರಿ? ನಾನ್ ರಂಗಪ್ಪ. ನಾನು ಯಾರು ಅಂತ ಹೆದರ್ಕೊಂಡ್ಬಿಟ್ಟಿದ್ದೆ. ನಿಮ್ಮ ಅಜ್ಜಿ. ಅಜ್ಜಿನಾ? ಅಲ್ಲ, ನಿಮ್ಮ ಅಜ್ಜಿ ಕಡೆ ಚೆನ್ನಾಗಿದಾರಾ? ಏನ್ ಬುದ್ಧಿ ಹಿಂಗ್ ಕೇಳ್ತೀರಿ? ನನ್ಗೆ ನಿಮ್ಮನ್ ಬಿಟ್ರೆ ಬೇರೆ ಯಾರವ್ರೆ ಹೇಳಿ? ನನಗ್ ಗೊತ್ತಿಲ್ಲ, ಸುಮ್ನೆ ಚೂಡಾಯಿಸ ಕೇಳಿದೆ ಅಷ್ಟೇ. ಅದ್ ಸರಿ, ಏನು ಹಣೆಗ್ ಪಟ್ಟಿ ಕಟ್ಕೊಂಡಿದಿರಿ? ಏನಾಯ್ತು? ಅದೊಂದ್ ದೊಡ್ಡ ಕತೆ. ನಾನು ಆಟೋ ಓಡಿಸ್ಕೊಂಡ್ ಬರ್ತಿದ್ದ. ನೀವು ಆಟೋದಲ್ಲಿ ಬರ್ತಿದ್ರಾ? ಅದು ಕಾರ್ ಕಟ್ಟೋಗ್ಬಿಟ್ಟಿದ್ರಂಗಪ್ಪ. ಕಾರನ್ ಗ್ಯಾರೇಜ್ ಅಲ್ಲಿ ಬಿಟ್ಬಿಟ್ಟು ಆಟೋ ಇಟ್ಕೊಂಡು ಸ್ಪೀಡ್ ಓಡಿಸ್ಕೊಂಡ್ ಬರ್ತಿದ್ನ. ಟರ್ನಿಂಗ್ ಬಂತು, ಸ್ಪೀಡ್ ಟರ್ನ್ ಮಾಡಿದೆ, 30 ಹೊಡ್ಕೊಂಡ್ಬಿಡ್ತು. ನಿಮ್ ಮಾತೇ ವಿಚಿತ್ರವಾಗೈತೆ ಬುದ್ಧಿ. ಕಾರ್ ಕೆಟ್ಟ ಹೋಯ್ತು ಅಂದ್ರಿ, ಆಟೋದಲ್ಲಿ ಬರ್ತಿದ್ದೆ ಅಂದ್ರಿ, ಆಟೋ ಓಡಿಸುವಾಗ ಪಲ್ಟಿ ಹೊಡಿತು ಅಂದ್ರಿ. ಅಯ್ಯೋ ರಂಗಪ್ಪ, ತಲೆನೋವು ಅಂತ ಮನೆ ಬಂದ್ರೆ ಏನೋ ಪ್ರಶ್ನೆ ಕೇಳ್ಬಿಟ್ಟು ತಲೆನೋವು ಜಾಸ್ತಿ ಮಾಡ್ತಾ ಇದೆಯಲ್ಲ ನೀನು. ನೀವು ಹೋಗಪ್ಪ. ತಪ್ಪಾಯ್ತು ಬುದ್ಧಿ. ನೀವು ರೂಮ್ನಾಗ ಹೋಗಿ ಆರಾಮ ಮನೆ ಕಳಿ, ನಾನು ಹೋಗಿ ಕಾಫಿ ತರ್ತೀನಿ. ಇಷ್ಟೊಂದು ರೂಮ್ಗಳಿದೆಯಲ್ಲ, ಇದ್ರಲ್ಲಿ ವಿಜಯ್ ರೂಮ್ ಯಾವ್ದು ಅಂತ ಯಾಕೆ ಕಂಡಿಡಿಯೋದು? ರಂಗಪ್ಪ. ಬುದ್ಧಿ, ನೋಡು, ನನ್ ರೂಮ್ ಹೋಗಿ ಆ ಡ್ರೆಸ್ಸಿಂಗ್ ಟೇಬಲ್ ಮೇಲೆ ಡೈರಿ ಇಟ್ಟಿದ್ದೇನೆ, ಅದನ್ನ ತಗೊಂಬಾ. ನನ್ನ ಫ್ರೆಂಡಿಗೆ ಫೋನ್ ಮಾಡ್ಬೇಕು. ಸರಿ ಬುದ್ಧಿ. ರಂಗಪ್ಪ, ಡೈರಿ ಕಾಣಿಸ್ತಿಲ್ಲ ಬುದ್ಧಿ. ಕಾಣಿಸ್ಲಿಲ್ವಾ? ಹೋಗ್ಲಿ ಬಿಡು. ನಾಳೆ ನಾನೇ ಪರ್ಸನಲ್ ಹೋಗ್ಬಿಟ್ಟು ಅವ್ನ್ ಭೇಟಿ ಆಗ್ತೀನಿ. ನೀನ್ ಹೋಗಿ ಬಿಸಿ ಬಿಸಿ ಒಂದ್ ಲೋಟ ಕಾಫಿ ತಗೊಂಬ. ಸರಿ ಬುದ್ಧಿ. ಅಂತೂ ಇಂತೂ ಒಂದ್ ಹಂತ ತಲುಪದೆ, ಮಿಕ್ಕಿದ್ದನ್ನ ಸರೀಸ ದಾಟ್ಬಿಡ್ಬೋದು. ಆ ಸರ್ಕಾ ಪರ್ಕಾನು ಮಂಚ ಮೇಲೆ ಮಲ್ಬಿಟ್ಟು ನಿದ್ದೆನೇ ಮಾಡಕ್ಕಾಗಿರ್ಲಿಲ್ಲ. ಇವತ್ತಿ ಮೆತ್ತನ ಹಾಸಿಗೆ ಮೇಲೆ ಮಲ್ಬಿಟ್ಟು ಸಖತ್ತ ನಿದ್ದೆ ಹೊಡಿಬೇಕು. ಅವ್ರ ಅಜ್ಜಿ ಯೋಗ ಅಂದ್ರೆ ಹೀಗ್ ಹೊಡಿಬೇಕು. ಏನೇ ಸಿಕ್ಕಿದ್ರು ಅಜ್ಜಿ ಈ ಬೀಡಿ ಮುಂದೆ ಬೇರೆ ಮಜಾನೇ ಇಲ್ಲ. ಅಪ್ಪ, ಯಾಕಪ್ಪ ಹೊಸ ಹಂಗ ಒಂದೇ ಸಮಯ ಬಡ್ಕಂತೈತೆ? ಬೆದೆಗ್ ಬಂದ್ಬಿಟ್ಟಿದೆ ಮಗ. ಹಂಗಂದ್ರೆ ಅದಕ್ಕೆ ಗಂಡ್ ಬೇಕು ಅಂತ ಅರ್ಥ. ಹಂಗ? ಅಮ್ಮ 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 ಅಮ್ಮ. ಏ ಕೃಷ್ಣ, ಸಾಕು ನಿಲ್ಸು. ನಿಲ್ಸು ಸಾಕು, ಇಲ್ಲಾಂದ್ರೆ ಒನಕೆ ತಂದು ಬಾಯಿಗೆ ತುರುಕ್ಬಿಡ್ತೀನಿ. ರೀ, ಏನಾಗಿದ್ರಿ ಇವನಿಗೂ ಹಸುಗೂ? ಅಮ್ಮ, ಆ ಹಸು ಯಾಕೆ ಕೂಗ್ತಿದೆ ಗೊತ್ತಾ? ಗಂಡ ಬೇಕು ಗಂಡ ಬೇಕು ಅಂತ. ನಾನ್ ಯಾಕೆ ಕೂಗ್ತಿದೀನಿ ಗೊತ್ತಾ? ಹೆಂಡತಿ ಬೇಕು ಹೆಂಡತಿ ಬೇಕು ಅಂತ ಅಲ್ವಾಪ? ಹೌದಪ್ಪ ಭಾಮ. ಸಮಯಕ್ಕೆ ಸರಿಯಾಗಿ ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡಿಸ್ತೀವಿ. ಹಾಗೆ ಪ್ರಾಯಕ್ಕೆ ಬಂದಿರೋ ಮಗನಿಗೆ ಸಮಯಕ್ಕೆ ಸರಿಯಾಗಿ ಜೋಡಿ ಕೂಡ ಹಾಕೋದು ಧರ್ಮ ಅಲ್ವೇನೆ? ಸಾಕ್ ಮುಚ್ಕೊಳ್ರಿ ಬಾಯಿನ. ಹಸುಗಳಿಗೂ ಎಮ್ಮೆಗಳಿಗೂ ಜೋಡಿ ಕೂಡ್ಸಿದ್ರೆ ಚೆನ್ನಾಗಿ ಹಾಲು ಸಿಗುತ್ತೆ, ನಮ್ಮನೆ ಕಬ್ಬಣದ ಪೆಟ್ಟಿಗೆನೂ ತುಂಬುತ್ತೆ. ಈ ನನ್ನ ಮಗನಿಗೆ ಜೋಡಿ ಕೂಡ್ಸಿದ್ರೆ ಏನ್ ಸಿಗುತ್ತೆ? ಮಣ್ಣು. ನಮ್ಮ ವಂಶ ಉದ್ಧಾರ ಆಗುತ್ತೆ ಕಣೆ. ಇವನ್ ನೋಡಿದ್ರೆ ನನ್ ಕರಳೆ ಕಿತ್ತು ಬರುತ್ತೆ. ಮದುವೆ ಆಗಿ ಇಷ್ಟು ದಿವಸ ಆದ್ರೂ ಹೆಂಡತಿ ಜೊತೆ ಸಂಸಾರ ಮಾಡದೆ ಒಂಟಿಯಾಗಿ ಜೀವನ ಎಲ್ಲ ಹಾಳು ಮಾಡ್ಕೊಂತಿದ್ದಾನಲ್ಲ ಅಂತ. ಅಪ್ಪ, ನೀನ್ ತುಂಬಾ ಒಳ್ಳೆಯವನು. ಬಾಮ, ದೊಡ್ಡ ಮನಸ್ಸು ಮಾಡಿ ಗಂಡ ಹೆಂಡನ ಒಂದ್ ಮಾಡಿ ಪುಣ್ಯ ಕಟ್ಕೊಳೆ. ಹಂಗಂತೀರಾ? ಹಾಗಾದ್ರೆ ನಮ್ ಸೊಸೆನ ಮನೆಗ್ ಕರ್ಸ್ಕೊಳ್ತೀನಿ. ಹಂಗ ನಾನು ಕರ್ಕೊಂಡ್ ಬರ್ತೀನಿ. ಅಮ್ಮ, ನೀನು ಒಳ್ಳೆಯವಳೆ. ನಾನ್ ಹೇಳ್ದಷ್ಟು ವರದಕ್ಷಿಣೆ ಒಡವೆನ ತಂದು ಕೊಟ್ರೇನೆ ಅವಳನ್ನ ಈ ಮನೆಗೆ ಸೇರ್ಸೋದು, ಇಲ್ದಿದ್ರೆ ಇಲ್ಲ. ಅಲ್ಲಿವರೆಗೆ ನಾನು ಹೇಳಿದ ಕೇಳ್ಕೊಂಡು ಬಾಯಿ ಮುಚ್ಕೊಂಡು ಬಿದ್ದಿರೋ. ಈಗೇನ್ರಿ ಕೆಲ್ಸ? ಬಟ್ಟೆ ಒಗಿತಿದ್ದೀನಲ್ಲೇ. ಅದಾದ್ಮೇಲೆ ಗೊತ್ತು, ಸ್ಟ್ರಾಂಗ್ ಆಗಿ ಬಿಸಿ ಬಿಸಿಯಾಗಿ ಕಾಫಿ ತಂದ್ಕೊಡ್ಬೇಕು. ತಂದ್ಕೊಡ್ತೀನಿ. ಅಷ್ಟ್ ಮಾಡಿ. ಲೀಟರ್ ಹಾಲಿಗೆ 5 ಲೀಟರ್ ನೀರು ಬೆರೆಸಿದ್ರೆ 6 ಲೀಟರ್ ಆಗುತ್ತೆ. 1 ಲೀಟರ್ಗೆ 10 ರೂಪಾಯಿ ಆದ್ರೆ 6 ಲೀಟರ್ಗೆ 60 ರೂಪಾಯಿ ಆಗುತ್ತೆ. ಹಂಗಾರೆ 50 ರೂಪಾಯಿ ಲಾಭನ. ಕೃಷ್ಣ ಕೃಷ್ಣ, ಏನಪ್ಪ ನೀನು ನಿನ್ ಹೆಂಡತಿ ಒಂದಾಗೋಂತ ಐಡಿಯಾ ಹೇಳ್ತೀನೋ? ಹೇಳು ಹೇಳು.
ಹಳ್ಳಿಯಿಂದ 10 ಮೈಲಿ ನಡ್ಕೊಂಡ್ಬಂದು ಪಟ್ನಾ ಸೇರೋಷ್ಟೊತ್ತಿಗೆ ಸಾಕಾಗೋಯ್ತು. ಬರೋ ಅವಸರದಲ್ಲಿ ಗಣೇಶ ಓಡಿಸೋ ಆಟೋ ನಂಬರ್ ತರೋದೇ ಮರ್ತು ಬಿಟ್ಟಲ್ಲ. ಮನೆಗೆ ಹೋಗಿ ಹೇಳೋಣ ಅಂದ್ರೆ ಗುಟ್ಟಿನ ವಿಚಾರ. ಏನ್ ಮಾಡೋದು ಈಗ? ಹಿಂಗ್ ಹುಡುಕೋದು ಅವನ್ನ? ಇಲ್ಲಿ ಬನ್ನಿ ಇಲ್ಲಿ. ಅದ್ಯಾವ ದೊಡ್ಡ ವಿಷಯ ರೀ, ಈ ಕ್ಯಾಲೆಂಡರ್ ನಲ್ಲಿ ಇರೋನಾದ್ರೆ ತುಂಬಾ ಕಷ್ಟ. ನಿಮ್ ಗಣೇಶನ್ನ ಈಸಿಯಾಗಿ ಹುಡುಕ್ಬೋದು. ಹಂಗಂತೀಯ? ಗಣೇಶನ ಹುಡುಕಿ ಬಹಳ ಸುಸ್ತಾಗೋಯ್ತು. ಎಲ್ಲಿದ್ದಾನೆ ಅಂತ ಬೇಗ ಹೇಳಪ್ಪ. ಬಸವನಗುಡಿಯಲ್ಲಿರೋನು ದೊಡ್ಡ ಗಣೇಶ, ಮಲ್ಲೇಶ್ವರಂನಲ್ಲಿರೋನು ಗುಡ್ಡದ ಗಣೇಶ, ಈ ಸದಾಶಿವನಗರದಲ್ಲಿ ಇದಾನಲ್ಲ ಸ್ವಲ್ಪ ದುಡ್ಡನೋನು ಶಕ್ತಿ ಗಣೇಶ. ಅದಲ್ಲಪ್ಪ. ಇವ್ರ್ಯಾರು ಅಲ್ವಾ? ಇವ್ರ್ಯಾರು ಅಲ್ಲ ಅಂದ್ರೆ ಒಂದ್ ಕೆಲಸ ಮಾಡಿ, ಈ ಗಣೇಶನ ಹಬ್ಬದ ದಿವಸ ಬೆಂಗಳೂರಿಗೆ ಬಂದ್ಬಿಟ್ರೆ ಗಲ್ಲಿ ಗಲ್ಲಿಲೂ ಗಣೇಶನ್ ಕೂರ್ಸಿರ್ತಾರೆ. ಅದ್ರಲ್ಲಿ ನೋಡಿ ನಿಮ್ ಗಣೇಶ ಯಾರು ಅಂತ ಸೆಲೆಕ್ಟ್ ಮಾಡಿ ಕರ್ಕೊಂಡು ಹೋಗ್ಬೋದು. ಅಯ್ಯಯ್ಯೋ, ಆ ಗಣೇಶ ಅಲ್ಲಪ್ಪ, ನನ್ ಮಗನ ಭಾಮೈದ ಆಟೋ ಡ್ರೈವರ್ ಗಣೇಶ. ಓ ಅವನಾ? ನನಗ್ ಗೊತ್ತಿಲ್ಲ. ಗಣೇಶ ಗಣೇಶ ಅಬ್ಬ ಸಿಕ್ಕಿದ್ಯಲ್ಲ, ನಿನಗೋಸ್ಕರ ಬೆಂಗಳೂರೆಲ್ಲ ಜಾಲಾಡ್ಬಿಟ್ಟೆ. ಕ್ಷಮಿಸಿ, ತಾವ್ಯಾರು ಅಂತ ನಂಗೆ ಗೊತ್ತಾಗ್ಲಿಲ್ಲ. ಈ ಮಾತ್ ಕೇಳಬೇಕಾದ್ದು ನನ್ನ ಹೆಂಡತಿನ. ದುಡ್ಡಿನ ದುರಹಂಕಾರದಿಂದ ನನ್ನ ಹೆಂಡತಿ ನಿಮ್ಮನ್ನೆಲ್ಲ ನೋಯಿಸ್ಬಿಟ್ಟಿದ್ದಾಳೆ. ಅವಳ ಪರವಾಗಿ ನಾನ್ ನಿಮ್ಮಲ್ಲಿ ಕ್ಷಮೆ ಕೇಳ್ಕೊಳ್ತೀನಪ್ಪ. ವಿಷಯ ಏನು ಅಂತ ನಂಗೆ ಅರ್ಥ ಆಗ್ತಾ ಇಲ್ಲ. ಹಿರಿಯನಾಗಿ ನಾನೇ ಕ್ಷಮಾಪಣೆ ಕೇಳ್ಕೊಂಡ್ರು ನೀನ್ ಕೋಪ ಬಿಡ್ಲಿಲ್ವಲ್ಲ? ನಾನ್ಯಾಕ್ ನಿಮ್ಮೇಲೆ ಕೋಪ ಮಾಡ್ಕೊಳ್ಳಿ? ನನ್ ಸೊಸೆನ ಯಾವತ್ತು ಮನೆ ತುಂಬಿಸ್ಕೋತೀನೋ ಅಂತ ಕಾದಿದ್ದೀನಪ್ಪ. ಸೊಸೆ? ನಿನ್ ತಂಗಿ ಲಕ್ಷ್ಮಿ ತನ್ನ ಗಂಡನ್ನ ದೂರ ಮಾಡ್ಕೊಂಡು ಎಷ್ಟು ಕೊರಗ್ತಿದ್ದಾಳೋ ಏನೋ. ಹೌದೌದು, ನನ್ ತಂಗಿ ಲಕ್ಷ್ಮಿ ಅವಳ ಗಂಡನ್ ನೆನ್ಸ್ಕೊಂಡು ಹತ್ತು ಮುಖ ಎಲ್ಲ ಬಾಡೋಗಿದೆ. ಅವಳ ಮುಖ ಮತ್ತೆ ಅರಳೋದಿಕ್ಕೆ ಒಂದು ಉಪಾಯ ಕಂಡಿಡಿದೀನಿ. ಏನು ಉಪಾಯನ? ಅದನ್ನ ಹೇಳೋದಿಕ್ಕೆ ನಾನು ನೀನು ಹುಡ್ಕೊಂಡ್ ಬಂದಿದ್ದು. ಭಾಮಾ, ಭಾಮಾ, ನನ್ನ ಪ್ರೀತಿಯ ಭಾಮಾ. ಓಹೋ, ಏನಿವತ್ತು ರಾಯರಿಗೆ ಪ್ರೀತಿ ಉಕ್ಕಿ ಉಕ್ಕಿ ಸುರಿತಿರೋ ಹಾಗಿದೆ. ನಿನ್ ನೋಡಿದ್ರೆ ನನಗೊಂಥರ ಆಗುತ್ತೆ. ಯಾಕೋ? ಭಾಮಾ, ಬೆಳಿಗ್ಗೆಯಿಂದ ಬಡ್ಡಿ ದುಡ್ಡು ಎಣಿಸಿ ನಿನ್ ಕೈ ಎಷ್ಟು ನೋಯಿತ್ತೋ ಏನೋ. ಅದು ಅಲ್ದೆ ಈ ಮನೆ ಉಸ್ತುವಾರಿ ನೋಡ್ಕೊಳಕ್ಕೆ ನಡೆದು ನಿನ್ ಕಾಲೆಷ್ಟು ನೋಯಿತ್ತೋ ಏನೋ. ಅಲ್ದೆ ನಿನ್ನ ಹತ್ರ ಒಡವೆ ಒತ್ತೆ ಇಟ್ಟೋರ ಹತ್ರ ಬೈದು ಬಡ್ಡಿ ವಸೂಲು ಮಾಡಕ್ಕೆ ನಿನ್ ಶಕ್ತಿ ಬೇಡದೇನೆ? ಹೌದು ರೀ, ನೀವ್ ಹೇಳುದು ಕರೆಕ್ಟೇ. ಯಾಕೋ ಇತ್ತೀಚೆಗೆ ಜನಗಳಿಗೆ ಸರಿಯಾಗಿ ಬೈಯೋಕೆ ಆಗ್ತಿಲ್ಲ. ಬೈದಿದ್ರೆ ಸಮಾಧಾನ ಇರಲ್ಲ. ಅದೇ ಯೋಚನೆಯಲ್ಲಿ ಸರಿಯಾಗಿ ನಿದ್ರೇನೆ ಬರಲ್ಲ. ಅದಕ್ಕೆ ಈ ಹಾಲು ಕುಡಿದು ಮಲ್ಕೋ, ಚೆನ್ನಾಗಿ ನಿದ್ದೆನೂ ಬರುತ್ತೆ, ಬೆಳಗಾಗೋದ್ರೊಳಗೆ ಶಕ್ತಿನೂ ಬರುತ್ತೆ. ಅಯ್ಯೋ ಅಯ್ಯೋ, ನನ್ ಕಂಡ್ರೆ ಅದೆಷ್ಟು ಪ್ರೀತಿ ರೀ ನಿಮ್ಗೆ. ಕೊಡಿ. ಎಷ್ಟು ಚೆನ್ನಾಗಿದೆ ನೋಡಿ ಕನ್ನಡ ಚಿತ್ರಗೀತೆಗಳು. ಓ ಕೃಷ್ಣ, ನಿಮ್ಮಮ್ಮ ಮೈಮತ್ ಮಲಗಿದಾಳೆ, ಧೈರ್ಯವಾಗಿ ಬಾರೋ. ಅಪ್ಪ ನಾನು ರೆಡಿ. ನೋಡೋ ಕೃಷ್ಣ, ಗಣೇಶನಿಗೆಲ್ಲ ಹೇಳಿದೀನಿ. ಈಗ ಗಂಟೆ 9. ನೀನು ನಿನ್ನ ಹೆಂಡತಿ ಮನೆಗೆ ಹೋಗೋಷ್ಟೊತ್ತಿ 10 ಗಂಟೆ ಆಗುತ್ತೆ. ಪಕ್ಕದಲ್ಲಿ ಹೆಂಡತಿ ಸಿಕ್ಕಿದ್ಲು ಅಂತ ಮೈಮತ್ ಮಲಗ್ಬಿಟ್ಯಾ. ಬೆಳಿಗ್ಗೆ 5 ಗಂಟೆಗೆ ಎದ್ದು 6 ಗಂಟೆಗೆ ಇಲ್ಲಿ ಬಂದು ನಿನ್ನ ಹಾಸಿಗೆ ಮೇಲೆ ನೀನು ಮಲ್ಕೋಬೇಕು. ಅಪ್ಪ, ಒಂದ್ ವೇಳೆ ಮಧ್ಯರಾತ್ರಿ ಅಮ್ಮನ್ಗೆ ಎಚ್ಚರಾಗ್ಬಿಟ್ರೆ? ಖಂಡಿತ ಎಚ್ಚರಾಗಲ್ಲ. ಸ್ಟ್ರಾಂಗ್ ಡಬಲ್ ಡೋಸ್ ಕೊಟ್ಟಿದ್ದೀನಿ. ಟೈಮ್ ವೇಸ್ಟ್ ಮಾಡಬೇಡ, ಹೋಗೋ. ಅಪ್ಪ, ಒಳ್ಳೆ ಅಪ್ಪ. ಮುತ್ತೆಲ್ಲ ಇಲ್ಲೇ ಖಾಲಿ ಮಾಡ್ಕೋಬೇಡ. ನಿನ್ ಹೆಂಡತಿ ಸ್ವಲ್ಪ ಇಟ್ಕೋ, ಹೋಗೋಗು. ಲೇ ಬರೋ ಇಲ್ಲಿ, ತಗೋ. ಹಾಗೆ ಹೋಗ್ತಾ ದಾರಿಲಿ ಇರೋದಷ್ಟು ಹೂವು, ಹಣ್ಣು, ಸ್ವೀಟು ತಗೊಂಡೋಗಿ ನಿನ್ ಹೆಂಡತಿ ಕೊಡು. ಇಲ್ಲದೆ ವಾಪಸ್ ತಂದು ಕೊಡು. ಹೋಗೋ. ನನ್ ಮಗ. ಮಂಚ ರೆಡಿ, ಹಾಲು ಹಣ್ಣು ಸ್ವೀಟು ಎಲ್ಲ ರೆಡಿ. ಇನ್ ಗಂಡು ಹೆಣ್ಣು ಇಬ್ರು ರೆಡಿ ಆಗ್ಬಿಟ್ರೆ ಎಲ್ಲ ಫಿನಿಶ್. ಅದೇ ಏನಿದು?
ಏನು ಮದ್ವೆಗ್ ಮುಂಚೆನೆ ಫಸ್ಟ್ ನೈಟ್ ಅರೇಂಜ್ ಮಾಡ್ತಿದ್ಯಾ? ಮಗು ಆದ್ಮೇಲೆನೂ ಮದ್ವೆ ಮಾಡ್ಕೊಳಕ್ ನಾನ್ ರೆಡಿ. ಅಲ್ಲ, ನಾವಿಬ್ರು ಗಂಡ ಹೆಂಡತಿ ಅಂತ ಯಾವತ್ತೂ ನಿರ್ಧಾರ ಆಗಿದೆ. ನೆಪ ಮಾತ್ರಕ್ಕೆ ತಾಳಿ ಕಟ್ಬೇಕು. ಏನು ಟೈಮ್ ವೇಸ್ಟ್ ಮಾಡ್ತಿದ್ಯಲ್ಲ? ಸ್ವಲ್ಪ ತಾಳು. ಈ ಫಸ್ಟ್ ನೈಟ್ ಅಲ್ಲ ಅರೇಂಜ್ ಮಾಡಿರೋದು ನಮ್ಗಲ್ಲ, ಇನ್ಯಾರ್ಗೆ? ಅದು ಸಸ್ಪೆನ್ಸ್. Suspense ಆ? ಸ್ವಲ್ಪ ಹೊತ್ತಿರು, ನಿನಗೆ ಗೊತ್ತಾಗುತ್ತೆ. ಈಗ ಮೊದ್ಲು ಹೊರಗೋಗೋಣ ನಡಿ. ಬರ್ಬೇಕು ಈ ಮನೆ ಅಳಿ ಅಂದ್ರು. ನಾನ್ ಒಳಗೋಗ್ಲಾ? ಸ್ವಲ್ಪ ಇರಿ, ನನ್ ತಂಗಿ ಒಳಗಡೆ ಇಲ್ಲ, ನೀವ್ ಒಬ್ರು ಹೋಗಿ ಏನ್ ಮಾಡ್ತೀರಾ? ಕರಿತೀನಿ ಇರಿ. ಲಕ್ಷ್ಮಿ, ಲಕ್ಷ್ಮಿ ಬರ್ತಾಳೆ. ನೋಡಮ್ಮ ಲಕ್ಷ್ಮಿ, ನಿಮ್ ಮಾವನವ್ರ ಆಸೆ ಪಟ್ಟ ಹಾಗೆ ಮುದ್ದಾದ ಒಂದು ಗಂಡು ಮಗುನ ಆದಷ್ಟು ಬೇಗ ಎತ್ಕೊಡಮ್ಮ. ನೀನೇನು ಯೋಚನೆ ಮಾಡ್ಬೇಡ, ನಾನ್ ಚಂದ ನೋಡ್ಕೋತೀನಿ. ಸೂಪರ್ ಮಿಠಾಯಿ. ಬರೇ ಬರೇ. ನೀನ್ ಹೊರಗಡೆ ಬಾ. ಬಾವ, ಒಂದಲ್ಲ ಎರಡು ಸೂಪರ್ ಮಿಠಾಯಿ. ಈಗ್ಲಾದ್ರೂ ಗೊತ್ತಾಯ್ತಾ ಫಸ್ಟ್ ನೈಟ್ ಯಾರಿಗೆ ಅಂತ? ಗೊತ್ತಾಯ್ತು. ನೀನು ಮಂಚದ ಮೇಲೆ ಮಲ್ಲಿಗೆ ಹೂ ಹಾಕ್ತಿದ್ದಿದ್ ನೋಡಿ ಏನೇನೋ ಇಮ್ಯಾಜಿನೇಷನ್ ಮಾಡ್ಕೊಂಡಿದ್ದೆ. ಅಯ್ಯೋ, ನನ್ ಕರ್ಮ. ಮಲಗಿದ್ದಾನೆ. ಏ ಕೃಷ್ಣ, ಹೇಳ ಮೇಲೆ. ನಿಂಗೇನೋ ಬಂತು ಹೊತ್ಕೊಂಡೋಗೋ ರೋಗ. ಇಲ್ಲೇ ಯಾಕೆ ಬಿದ್ಕೊಂಡಿದ್ಯಾ? ರಾತ್ರಿ ಎಲ್ಲ ಎಲ್ಲೋಗಿದ್ದೆ? ಅದು ಏನದು? ಅದು ಈ ಶರ್ಟ್ ಏನು, ಈ ಪೈಜಾಮ ಏನು? ಒಳ್ಳೆ ಮಾತ್ನಲ್ಲಿ ಹೇಳು, ಇಲ್ದೇ ಇದ್ರೆ ಬರೆ ಹಾಕ್ಬಿಡ್ತೀನಿ. ಯಾಕೆ ಮಗು ಮೇಲೆ ರೇಗ್ತಾ ಇದೀಯಾ? ನೀನು ಒಳಗೋಪ ಮಗ. ಲೇ, ನಿಂತ್ಕೊಳ. ರಾತ್ರಿ ಎಲ್ಲ ಎಲ್ಲಿ ಹೋಗಿದ್ದೆ ಅಂತ ನಿಜ ಹೇಳ್ಬಿಟ್ಟು ಆಮೇಲೆ ಒಳಕೋಗು. ತುಂಬಾ ದಿನದಿಂದ ಅವನು ಮನೆ ಬಿಟ್ಟು ಹೊರಗೆ ಹೋಗಿರ್ಲಿಲ್ವಲ್ಲ, ನಾನೇ ಸಿನಿಮಾ ನೋಡ್ಕೊಂಬ ಅಂತ ಕಳ್ಸಿದ್ದೆ. ಹೌದೌದು ಅಮ್ಮ, ಸಿನಿಮಾ ತುಂಬಾ ಚೆನ್ನಾಗಿತ್ತು. ಸಿನಿಮಾಕ್ ಹೋಗಕ್ಕೆ ನಿನಗೆ ದುಡ್ಡೆಲ್ಲಿತ್ತು? ನಾನೇ ಕೊಟ್ಟೆ. ನಿಮಗೆಲ್ಲಿಂದ ಬಂತು? ಅದು ಹಾಲು ತಗೊಳ್ಳೋ ಪಾಪಮ್ಮ ಊರಲ್ಲಿರ್ಲಿಲ್ಲ, ಅವಳಿಗೆ ಕೊಡೋ ಪಾವ್ ಹಾಲು ಉಳಿದಿತ್ತು. ಅದಕ್ಕೆ ಅಚ್ಚೆ ನೀರು ಬೆರೆಸ್ದೆ, ಮಾರ್ದೆ, ದುಡ್ಡು ಬಂತು, ಕೊಟ್ಟೆ. ಇದೇ ಕೊನೆ. ಇನ್ನೊಂದ್ಸಲ ಸಿನಿಮಾ ನಾಟಕ ಅಂತಂದ್ರೆ ಕೂರಿಸ್ಬಿಡ್ತೀನಿ. ಹುಷಾರ್. ಹೋಗಿ ಕೆಲಸ ನೋಡ್ಕೊಳ್ಳಿ. ಮೊದ್ಲು ಬಾಗಿಲು ಕಸ ಗುಡ್ಸಿ ರಂಗೋಲಿ ಹಾಕಿ ನಡೀರಿ. ಏನಪ್ಪ ನೀನು, ಎಲ್ಲ ನಿನ್ನಿಂದನೆ. ರಾತ್ರಿ ಯಾಕಪ್ಪ ಬಾಗಿಲು ತೆಗೆದಿರ್ಲಿಲ್ಲ? ರಾತ್ರಿ ಬಾಗಿಲು ತೆಗೆದೇ ಮಲಗಿದ್ದೆ ಕಣ. ಯಾವ ಹೊತ್ನಲ್ಲಿ ಎದ್ದು ಬಾಗಿಲು ಹಾಕಿದ್ಲ ಈ ತಾಡಗಿತ್ತಿ. ಹೋಗ್ಲಿ, ಓದಿ ಕೆಲಸ ಸಲೀಸಾಗ ಆಗ್ತಾ ಇದೆ ತಾನೆ. ಮುಖ ನೋಡಿದ್ರೆ ಗೊತ್ತಾಗ್ತಾ ಇದೆ. ಭಾಮಾ, ಭಾಮಾ, ಭಾಮಾ. ಬಾಮಾ, ಕೂತ್ಕೋ ಕೂತ್ಕೋ. ತಗೋ ಹಾಲು. ನನ್ ಕಂಡ್ರೆ ಅದೆಷ್ಟು ಪ್ರೀತಿರಿ. ಎಷ್ಟೇ ಆಗ್ಲಿ, ನಾನ್ ನಿನ್ ಹೆಂಡತಿ ಅಲ್ವಾ? ಅಲ್ಲ, ಗಂಡ ಅಲ್ವಾ? ತಗ. ನೀವು ಕೊಡೋ ಹಾಲ್ನ ದಿನಾ ಕುಡಿಯೋದ್ರಿಂದ ಎಷ್ಟು ಚೆನ್ನಾಗಿ ನಿದ್ರೆ ಬರುತ್ತೆ ಗೊತ್ತಾ? ಜಗತ್ತೇ ಮೈ ಮರೆಯೋ ಹಾಗೆ ಮೈ ಮರೆತು ನಿದ್ರೆ ಮಾಡ್ತೀನಿ. ತಗೋ ತಗೋ. ಬಂದೇ ಇರಿ. ಇವತ್ತು ಪುಡಿ ಜಾಸ್ತಿ ಹಾಕಿದೀನಿ, ಬೆಳಗಾದವರು ಹೇಳ್ಬಾರ್ದು. ರೀ, ನಂಗೋಸ್ಕರ ದಿನ ನೀವೆಷ್ಟು ಕಷ್ಟ ಪಡ್ತಿದ್ದೀರಿ. ಆದ್ರೆ ನಿಮ್ಮನ್ನ ನಾನು ಒಂದು ದಿನನೂ ಪ್ರೀತಿಯಿಂದ ನೋಡ್ಕೊಂಡಿಲ್ಲ. ನನ್ನ ಕ್ಷಮಿಸಿದ್ರಿ? ಅಯ್ಯೋ, ನನ್ ಕಣ್ಣಿಗೆ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದೀರಲ್ರಿ. ಎಲ್ಲ ಹೇಳ್ಬೇಡ ಬಾಮ, ನನ್ಗೆ ಒಂಥರ ಆಗುತ್ತೆ. ಆ ಮಾತೆಲ್ಲ ಯಾಕೆ ಭಾಮ? ಇಷ್ಟು ದಿವ್ಸಕ್ಕೆ ನಿನ್ ಒಳ್ಳೆ ಬುದ್ಧಿ ಬಂತಲ್ಲ, ಅಷ್ಟ್ ಸಾಕು. ಅದೆಲ್ಲ ಯಾಕೆ? ನಿಮ್ ಪ್ರೀತಿಗೆ ಮಾರು ಹೋಗಿ ನಾನೇ ಹಾಲ್ ತಗೊಂಡ್ಬಂದಿದ್ದೀನಿ, ಕುಡೀರಿ. ನನಗೆ ಹಾಲ್ ಸೇರಲ್ಲ. ನೀವು ಹಾಲು ಕುಡಿದ್ರೇನೆ ನನ್ನನ್ನ ಕ್ಷಮಿಸಿದಿರಿ ಅಂತ ಅರ್ಥ. ನೋಡಿ,
ನೀವು ನನಗೆ ಎಂತ ತಂದ ಹಾಲನ್ನ ನಾನ್ ಕುಡಿತೀನಿ, ನಾನ್ ತಂದಿರೋ ಹಾಲನ್ನ ನೀವು ಕುಡೀರಿ. ತಗೊಳ್ಳಿ. ಏನು ಇಷ್ಟೊತ್ತಾರು ಸಿಗ್ನಲ್ ಬರ್ಲಿಲ್ವಲ್ಲ? ಬಂದೆ ನನ್ನ ಮಗನೇ. ಅಪ್ಪ ಬೇಗ ಬಾಗಿಲು ತೆಗಿಯಪ್ಪ, ಲಕ್ಷ್ಮಿ ಕಾಯ್ತಾ ಇರ್ತಾಳೆ, ನಮ್ ಬೇಗ ಹೋಗ್ಬೇಕು. ಸ್ವಲ್ಪ ಇರು ಮಗ, ತೆಗಿತೀನಿ. ನಿಮ್ಮ ಅಮ್ಮ ಇನ್ನೂ ಮಲಗಲಿಲ್ಲ. ಆ ಮಹಾಕಾಳಿ ಇನ್ನೂ ಮಲಗಲಿಲ್ವಾ? ಆ ಮುದುಕಿ ಬದುಕಿರೋವರೆಗೂ ನಮಗಂತೂ ನೆಮ್ಮದಿಲ್ಲ ಬಿಡು. ಓ ಗ್ರಾಚಾರ, ನಾನ್ ನನ್ನ ಹೆಂಡತಿ ನೋಡ್ಬೇಕು ಅಂದ್ರೆ ಕದ್ದು ಮುಚ್ಚಿ ಹೋಗ್ಬೇಕು. ಎಷ್ಟ್ ದಿನದಿಂದ ಹೋಗ್ತಿದ್ಯೋ ಮಗ ನಿನ್ನ ಹೆಂಡತಿ ನೋಡಕ್ಕೆ? ಯಾಕೆ ನಿಂಗ್ ಗೊತ್ತಿಲ್ವಾ? ಕಳಿಸ್ತ ನೀನೇ ತಾನೆ? ಮರ್ತೋಗೈತು ಮಗ, ನಾಳೆಗೆ 3 ತಿಂಗಳಾಗುತ್ತೆ. ಲಕ್ಷ್ಮಿ, ಲಕ್ಷ್ಮಿ, ನೀನು ಗಾಬರಿ ಆಗ್ಬಿಡಮ್ಮ, ಇಲ್ಲ ಒಳ್ಳೇದಕ್ಕೆ. ಇಲ್ಲಮ್ಮ, ನಿಧಾನಕ್ಕೆ ನೋಡು ಲಕ್ಷ್ಮಿ, ಇನ್ಮೇಲೆ ಈ ಕೆಲಸನ ನೀನೇನು ಮಾಡ್ಬೇಡ, ಎಲ್ಲ ನಾನೇ ಮಾಡ್ಕೋತೀನಿ, ಗೊತ್ತಾಯ್ತಾ? ನೀನ್ ಆದಷ್ಟು ಆರಾಮಾಗಿರು. ಜೋಪಾನಮ್ಮ. ಗಂಟೆ 9. ಏನ್ ಇಷ್ಟೋ ತನಕ ಮಲ್ಕೊಂಡ್ಬಿಟ್ಟಿದ್ನಲ್ಲ? ಕೃಷ್ಣ ಲಕ್ಷ್ಮಿ ಮನೆಯಿಂದ ಬಂದಲ್ಲ ಗೊತ್ತಾಗ್ಲಿಲ್ವಲ್ಲ? ಕೃಷ್ಣ ಅಪ್ಪ, ನಾನು ಇಲ್ಲೇ ಇದ್ದೀನಿ. ಒಳಗೇನೋ ಮಾಡ್ತಿದ್ಯಾ? ನನ್ನ ಪಿಂಡ ಅಮ್ಮನಿಗೆ ಎಲ್ಲ ವಿಷಯನೂ ಗೊತ್ತಾಗೋಯ್ತು. ಅಪ್ಪ, ಈ ಬಜಾರಿ ಅಮ್ಮನ್ ಹೆಂಗಪ್ಪ ಕಟ್ಕೊಂಡೆ ನೀನು? ಅದನ್ನ ಯಾಕೋ ಕೇಳ್ತೀಯ? ಪಟ್ಟಣದಿಂದ ಬರುವಾಗ ಬಸ್ ಮಿಸ್ ಆಯ್ತು, ಗ್ರಹಚಾರ ತಪ್ಪಿ ನಾಟಕ ನೋಡಕ್ ಹೋದೆ. ಓ ಹಂಗಾರಿ ನಾಟಕದ ಕೇಸ? ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ ಜಿಂಗಿನ ಕಡೆ. ಅದಕ್ಕೆ ಅನ್ಸುತ್ತೆ ನನ್ ಬಾಳಿ ನಾಟಕದ ತರನೇ ಆಗೋಯ್ತು. ಅಪ್ಪ ಬಾಗ ತೆಗಿಯಪ್ಪ, ಎಲ್ಲ ವಿಷಯ ಹೇಳ್ತೀನಿ. ರೂಮ್ ಬಾಗ್ಲೇನಾದ್ರೂ ತೆಗೆದ್ರೆ ಗಂಡ ಅಂತಾನು ನೋಡ್ದೆ ನಿಮ್ ಕೈ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್. ಅಪ್ಪ ಮಗ ಇಬ್ರು ಸೇರಿ ಮಸ್ಲತ್ ಮಾಡ್ಕೊಂಡು ನನ್ ದುಡ್ಡನ್ನೆಲ್ಲ ಮುಳುಗಿಸ್ಬೇಕು ಅಂತಿದ್ದೀರಾ? ಬಾಮ, ದುಡ್ಡು ದುಡ್ಡು ಅಂತ ಯಾಕೆ ಸಾಯ್ತೀಯಾ? ಸತ್ ಮೇಲೆ ಅದನ್ನೇನ್ ತಲೆ ಮೇಲೆ ಹೊತ್ಕೊಂಡು ಹೋಗ್ತೀಯಾ? ಅವ್ರಿ ರಕ್ತ ಹೀರಿ ಹಣ ಸಂಪಾದನೆ ಮಾಡ್ತಾ ಇದೆಯಲ್ಲ, ಅವ್ರ ಶಾಪ ತಡದೇ ಇರುತ್ತೇನೆ? ಲೇ ಬಾಮ, ಇರೋನೊಬ್ಬ ಮಗ, ಅವನ್ ಚೆನ್ನಾಗಿರ್ಬೇಕೋ ಬೇಡವೋ? ದುಡ್ಡಿನ ದುರಾಸೆ ಬಿಟ್ಟು ಸೊಸೆನ ಮನೆ ತುಂಬಿಸ್ಕೊಳ್ಳೆ, ಮೊಮ್ಮಗನ್ ಜೊತೆ ಆಟ ಆಡ್ತಾ ನೆಮ್ಮದಿಯ ಕಾಲ ಕಳೆಯೋಣಂತೆ. ರೀ, ಏನು ಯಾವ್ದಾದ್ರು ಸರ್ಕಲ್ ಮುಂದೆ ಮೈಕ್ ಹಿಡ್ಕೊಂಡು ಜೋರಾಗಿ ಭಾಷಣ ಮಾಡಿ. ಕೆಲ್ಸ ಇಲ್ದಿದ್ ಜನ ಕಳ್ಳೆಕಾಯಿ ತಿಂತ ನಿಮ್ ಭಾಷಣ ಕೇಳ್ತಾ ಚಪ್ಪಾಳೆ ತರ್ತಾರೆ. ಮೊದ್ಲು ಮನೆ ಕಸ ಗುಡ್ಸಿ. ನಾನ್ ಜನ್ಮಕ್ಕಷ್ಟು ಬೆಂಕಿ ಹಾಕ. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ದ ಏನೋ, ಈ ಜನ್ಮದಲ್ಲಿ ನೀರ್ ಗಂಟು ಬಿದ್ದಿದ್ಯಾ. ಎಲ್ಲ ನನ್ ಕರ್ಮ. ಇದು ಯಾರು ಬರೆದ ಕಥೆಯೋ, ನನಗಾಗಿ ಬಂದ ವ್ಯಥೆಯೋ. ಇದು ಭಾಗ್ಯಮ್ಮನ ಬ್ರೋಚು, ಅಸಲಿಗಿಂತ ಬಡ್ಡಿನೇ ಜಾಸ್ತಿ ಆಗಿದೆ ಅಂದ್ಮೇಲೆ ಇದು ನನಗೆ. ಇದು ವೆಂಕಮ್ಮನ ವಂಕಿ, ಗಂಡ ಬಿಟ್ಟು ಓಡ್ ಹೋದವಳು ಅವಳಿನ್ ಬರಲ್ಲ ಅಂದ್ಮೇಲೆ ಇದು ನನಗೆ. ಇದು ಸಾರಾಯಿ ಸೀನಂದು, ಮದುವೆ ಆದ ಮಾರನೇ ದಿನನೇ ಸಾರಾಯಿ ಕುಡಿಯಕ್ಕೆ ಇಟ್ಟೋದ, ಅವನಿನ್ ಬರಲ್ಲ ಅಂದ್ಮೇಲೆ ಇದು ನಂದೇ.
ವೆಲ್ಕಮ್ ವೆಲ್ಕಮ್ ಸೂಸು ಚಿತ್ರಾಗೆ. ಸೂಸುನಾ? ಸೂಸು ಅಂದ್ರೆ ಸೂಪರ್ ಸುಂದರಾಂಗಿ ಅಂತ. ಸೂಪರ್ ಸುಂದರಾಂಗಿ ಚಿತ್ರಾಗೆ ಈ ಬಡವನ ಸ್ವಾಗತ. ನೀವು ಬಡವರ? ಐ ನೆವರ್ ಮೈಂಡ್, ಯು ನಾಟಿ. ಕೋಟಿಗಿಂತ ಹೆಚ್ಚು ಬೆಲೆ ಬಾಳೋ ಈ ಬ್ಯೂಟಿ ಮುಂದೆ ನಾನ್ ಬಡವನೇ. ನನ್ನ ಕಂಡ್ರೆ ನಿಮ್ಗಿಷ್ಟು ಲವ್ ಇದೆ ಡಾರ್ಲಿಂಗ್? ಇಲ್ದೇ ಇರುತ್ತಾ? ನಾನ್ ಅಜ್ಜಿನ? ಅಂದ್ರೆ ಸತ್ತು ಸ್ವರ್ಗದಲ್ಲಿರೋ ನಿಮ್ಮ ಅಜ್ಜಿ ಆಶೀರ್ವಾದ ನಿನ್ ಮೇಲೆ ಸದಾ ಇರುತ್ತಲ್ವಾ? ಏನು ನನಗ್ ಗೊತ್ತಿಲ್ಲಪ್ಪ. ನನಗ್ ಗೊತ್ತು. ಹೇಗೆ? ನಿಮ್ಮ ಅಜ್ಜಿ ತಾತ ಇಬ್ರು ಹೀಗ್ ಬೊಚ್ಚ ಬಾಯಿ ಬಿಟ್ಕೊಂಡು ನನ್ ಕನ್ಸಲ್ ಬಂದಿದ್ರು. ಏನ್ ಹೇಳಿದ್ರು? ಹೀಗ್ ಹೇಳಿದ್ರು, ಮಗು ಗಣೇಶ. ಗಣೇಶ ಅಂದ್ರೆ ನಿಮ್ಮನ್ನ? ಹೌ ವೆರಿ ಸ್ಯಾಡ್. ಅಲ್ಲಲ್ಲ, ಹಾಗೆ ಹೇಳಲಿಲ್ಲ. ಅವರು ಗಣೇಶನ್ ಮಹಾಭಕ್ತರಂತೆ. ಅಯ್ಯಪ್ಪ ಸ್ವಾಮಿ ಭಕ್ತರು ಎಲ್ರನ್ನು ಸ್ವಾಮಿ ಸ್ವಾಮಿ ಅನ್ನಲ್ವೇ, ಹಾಗೆ ಇವ್ರು ಎಲ್ರು ಗಣೇಶ ಗಣೇಶ ಅಂತಾರಂತೆ. ನಾನ್ ನನ್ನ ಹೆಸರು ವಿಜಯ ಅಂತಾನೆ ಹೇಳ್ದೆ. ಓ, ಅದಕ್ಕೆ ಇರ್ಬೇಕು ನಮ್ಮನೇನು ಗಣೇಶನ್ ಫೋಟೋ, ಗಣೇಶನ್ ವಿಗ್ರಹ, ಆಮೇಲೆ ನಮ್ಮನೆ ರೋಡ್ ನಲ್ಲೂ ಗಣೇಶನ್ ಇಟ್ಟಿರೋದು. ಹೌದೌದು, ಗಣೇಶನು ಬ್ರಹ್ಮಚಾರಿನೇ ಅಲ್ವಾ, ಅವನಿಗೆ ಅದ್ರ ಕಷ್ಟ ಚೆನ್ನಾಗಿ ಗೊತ್ತಾಗಿ ಲವರ್ಸ್ ಗಳಿಗೆ ತುಂಬಾ ಸಹಾಯ ಮಾಡ್ತಾನೆ ಬಿಡು. ಇರ್ಬೇಕು. ಹೌದು, ನಮ್ಮಜ್ಜಿ ನಿಮ್ಮ ಕನ್ಸಲ್ ಬಂದು ಏನ್ ಹೇಳಿದ್ರು? ಓ, ಟ್ರ್ಯಾಕೆ ಚೇಂಜ್ ಆಗ್ಬಿಟ್ಟಿತ್ತು. ಅವ್ರು ಹೇಳಿದ್ರು, ನನ್ ಮೊಮ್ಮಗಳು ಚಿತ್ರ ನೀನು ಅಂದ್ರೆ ಪ್ರಾಣನೇ ಬಿಡ್ತಾಳೆ, ನೀನು ಅವಳನ್ನೇ ಮದುವೆ ಆಗ್ಬೇಕು ಅಂತ ಪ್ರಮಾಣ ಮಾಡಿಸ್ಕೊಂಡ್ರು. ಹೌದಾ? ಹಾಗಾದ್ರೆ ಮದ್ವೆ ಫಿಕ್ಸ್ ಮಾಡ್ಬಿಡಿ ಅಂತ ನಮ್ಮ ಅಪ್ಪಂಗೆ ಹೇಳ್ಬಿಡ್ಲಾ? ಅವಸರ ಪಡ್ಬೇಡ ಚಿನ್ನ, ಅದಕ್ಕೂ ಮೊದ್ಲು ನಾನ್ ಮಾಡ್ಬೇಕಾಗಿರೋ ಕೆಲಸ ಬಹಳಷ್ಟಿದೆ. ಅದನ್ನೆಲ್ಲ ಮದ್ವೆ ಮಾಡ್ಕೊಂಡ್ಮೇಲ್ ಮಾಡಿ. ಬೇಗ ಮದುವೆ ಮಾಡ್ಕೊಂಡ್ರೆ ಅದ್ರಲ್ಲಿ ಥ್ರಿಲ್ ಇರಲ್ಲ. ನಿಧಾನ ಲವ್ ಮಾಡ್ತಾ ಮಾಡ್ತಾ ನಡ್ಕೊಳಕ್ಕಾದ್ರೆ ಕ್ಲೈಮ್ಯಾಕ್ಸ್ ಬಂದಾಗ ಮದುವೆ ಆಗ್ಬೇಕು. ಸದ್ಯಕ್ಕಿಲ್ಲೇ ಲವ್ ಮಾಡೋಣ ಬಾ. ಯಾರೋ ಬರ್ತಿರೋ ಹಾಗಿದೆ. ಒಂದ್ ಕೆಲ್ಸ ಮಾಡೋಣ, ಸಂಜೆ ಲವ್ ಸ್ಪಾಟ್ ಅಲ್ಲಿ ಮೀಟ್ ಮಾಡಿ ಲವ್ ಮಾಡೋಣ. ಬಾಯ್. ನೀನ್ ಇಷ್ಟೊತ್ತಾರ ಬರೆದ್ರು ನೋಡಿ, ನನಗೆ ಹೆಚ್ಚಾಗ್ಬಿಟ್ಟಿತ್ತು ಶುಗರು. ಹೋಗು, ಗುಡ್ ಲಕ್. ಯಾಕೆ ಡಾರ್ಲಿಂಗ್ ಮುಖ ಒಂಥರ ಬಾಡೋಗಿದೆ? ಯಾಕೂ ಇಲ್ಲ. ಅವಳು ಬಂದು ನಿನ್ ತಲೆ ಕೆಡ್ಸಿರ್ಬೇಕು. ಡೋಂಟ್ ವರಿ ಡಾರ್ಲಿಂಗ್, ಪ್ರಣಯದ ಸಮುದ್ರದಲ್ಲಿ ನಿಮ್ಮನ್ನ ಮುಳುಗಿಸ್ತೀನಿ, ಮುತ್ತಿನ ಮಳೆಯಲ್ಲಿ ನಿಮ್ಮನ್ನ ನೆನೆಸ್ತೀನಿ, ನನ್ನ ಪ್ರೇಮಾಮೃತನ ನೀವು ಸವಿಯೋ ಹಾಗೆ ಮಾಡ್ತೀನಿ. ನನ್ಗೂ ಅದೇ ಬೇಕಾಗಿರೋದು. ಕೂತ್ಕೋ. ಯಾಕೆ? ಇದು ಆಫೀಸ್ ಅಲ್ವಾ? ನಾವಿಬ್ರು ಪ್ರಣಯದ ಮತ್ತೆ ಮೈ ಮಾಡ್ತಿರುವಾಗ ಆಫೀಸ್ ಸ್ಟಾಫ್ ಯಾರಾದ್ರು ಬಂದು ಬಾಗಿಲು ತಟ್ಟಿದ್ರೆ ನಮ್ ಪ್ರಣಯ ಭಂಗ ಆಗಲ್ವಾ? ಯು ಆರ್ 100% ಕರೆಕ್ಟ್ ಡಾರ್ಲಿಂಗ್. ಲವ್ ಮಾಡಕ್ಕೆ ಬೇರೆ ಜಾಗನೇ ಇದೆ. ನಾನ್ ನಿಮ್ಮನ್ನ ಅಲ್ಲಿ ಅಟ್ರಾಕ್ಟ್ ಮಾಡ್ತೀನಿ. ಬಾಯ್. See you darling. ಊಟನೂ ಇಲ್ಲ, ಟಿಫನ್ನು ಇಲ್ಲ. ಸೀನಪ್ಪನವ್ರೆ, ನಮಸ್ಕಾರ ಯಜಮಾನ್ರೆ. ನಮಸ್ಕಾರ. ಅರ್ಜೆಂಟ್ ಆಗಿ 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಡು ನನ್ನ ಚೇಂಬರ್ ತಂದು ಕೊಡಿ. ಅಷ್ಟೊಂದು ದುಡ್ಡ? ಇಲ್ವಾ? ಇಲ್ಲ. ಮ್ಯಾನೇಜರ್ ಮಾನಪ್ಪ ಬಂದ್ಯಾರ? ಅವನು ಅವನ ಮಗಳು ಇವತ್ತು ಬರೋ ಲಕ್ಷಣವೇ ಇಲ್ಲ ಯಜಮಾನ್ರೆ. ಹಾಗಾದ್ರೆ ಅವ್ರಿಗೆ ಫೋನ್ ಮಾಡ್ಬಿಟ್ಟು 5 ಲಕ್ಷ ರೂಪಾಯಿ ಕ್ಯಾಶ್ ತಗೊಂಬರಕ್ ಹೇಳಿ. ಜೊತೆ ಪುರೋಹಿತರನ್ನ ಭೇಟಿ ಆಗ್ಬಿಟ್ಟು ಮುಹೂರ್ತನ ಫಿಕ್ಸ್ ಮಾಡ್ಕೊಂಡ್ ಬರಕ್ಕೆ. ಮುಹೂರ್ತನ ಯಾಕೆ? ಅವ್ರ ಮಗಳು ಚಿತ್ರಾನ್ನ ಮದುವೆ ಆದ್ರೆ 5 ಲಕ್ಷ ಏನು 10 ಲಕ್ಷ ರೂಪಾಯಿನ ಕೊಡ್ತಾರೆ. ನೀವು ಮಾಲೀಕರಾಗಿ ಜುಜ್ಬಿ ಮ್ಯಾನೇಜರ್ ಹತ್ರ ಹಣ ಇಸ್ಕೊಳ್ಳೋದ? ಚೆ ಏನ್ ಮಾಡೋದು ಹೇಳಿ, ಇವತ್ತು ಟೆಂಡರಿಗೆ ದುಡ್ಡು ಕಟ್ಲೇಬೇಕು. ಹಾಗೆ ಅಂತೀರಾ? ಈ ಅಕೌಂಟೆಂಟ್ ಸೀನಪ್ಪ ಸದಾ ನಿಮ್ ಸೇವೆಗೆ ಸಿದ್ಧವಾಗಿರೋವಾಗ ಹಣಕ್ಕೆ ಇಲ್ಲ ಅಂತ ಯೋಚನೆ ಮಾಡ್ತಿದ್ದೀರಾ? ನೀವು ಹೋಗಿ ಚೇಂಬರ್ ಕೂತ್ಕೊಳ್ಳಿ ಚಿಕ್ಕ ಯಜಮಾನ್ರೆ. 5 ಎಣಸೋಷ್ಟ್ರೊಳಗಾಗಿ 5 ಲಕ್ಷ ನಿಮ್ ಮುಂದೆ ತಂದಿಡ್ತೀನಿ. ಇದು ವರ್ಷ ಮ್ಯಾನೇಜರ್ ಮಾನಪ್ಪ ಇವತ್ತು ಹೊಡಿತಪ್ಪ ನಂಗೆ ಲಕ್ಕು. ಗಣೇಶ, ಈ ಮುಳ್ಳಿನ ಕುರ್ಚಿ ಮೇಲೆ ಕೂತ ಅದ್ ಹೇಗ್ ನೀನ್ ಮ್ಯಾನೇಜ್ ಮಾಡ್ತಿದ್ಯೋ ಆ ದೇವರೇ ನಿನ್ ಕಾಪಾಡ್ಬೇಕು. ತಗೊಳ್ಳಿ ಚಿಕ್ಕ ಯಜಮಾನ್ರೆ. ಸರಿಯಾಗಿದ್ಯಾ? ಅಯ್ಯೋ, ಕರೆಕ್ಟ್ 5 ಲಕ್ಷ ಇದೆ, ತಗೊಳ್ಳಿ. ಏನ್ ಪತ್ತೆ ಮಾಡಿದ್ರಿ? ಪತ್ತೆ ಮಾಡಿದ್ದು ಕತ್ತೆನಾ? ಕತ್ತೆನಾ? ಅದೇ ನಾನು ಚಿತ್ರ ಹೋಗಿದ್ವಲ್ಲ ನಿಮ್ ಎಸ್ಟೇಟ್ ಗೆಸ್ಟ್ ಹೌಸ್ಗೆ, ಅದ್ರ ಸುತ್ತಮುತ್ತ ಇದ್ದಿದ್ ಬರೀ ಕತ್ತೆಗಳೇ. ಹೌದೌದು, ಪಕ್ಕದಲ್ಲಿ ದೋಬಿ ಘಾಟ್ ಇದೆಯಲ್ಲ ಅದ್ ಸರಿ.
ಹೋದ್ ಕೆಲ್ಸ ಚೆನ್ನಾಗಿ ಆಯ್ತಲ್ಲ. ಆಗೋದೇನ್ ಬಂತು ನಿಮ್ಮ ಅಜ್ಜಿ ಅಜ್ಜಿ ಅದು ಅಜ್ಜಿ ಆಶೀರ್ವಾದ ಚೆನ್ನಾಗ್ ಸಿಕ್ತು ಅಂದೆ. ಅಲ್ಲಿ ನಿಮ್ಮ ಅಜ್ಜಿ ಇದ್ರಾ? ಅಲ್ಲಲ್ಲ, ನಿಮ್ಮಜ್ಜಿ ದಿನಾ ಚಿತ್ರಾಳ ಕನ್ಸಲ್ ಬಂದು ನಮ್ಮಿಬ್ರು ಆಶೀರ್ವಾದ ಮಾಡ್ತಿದ್ಲಂತೆ. ಹೌದಾ? ನನ್ ಮಗಳು ಚಿತ್ರ ತುಂಬಾ ಅದೃಷ್ಟ ಮಾಡಿದ್ಲು. ಹೌದು, ಒಂದ್ ವಾರ ನಾನು ಊರಲ್ಲಿ ಇರ್ಲಿಲ್ವಲ್ಲ, ಆಫೀಸ್ ಆಗಿ ನಡೆಯೋದೇನ್ ಬಂತು, ಎಲ್ಲ ಎದ್ವಾ ತದ್ವಾಗ ಹೋಗ್ಬಿಟ್ಟಿದೆ. ಆ ಅಕೌಂಟ್ ಎಲ್ಲ ಗೋಲ್ಮಾಲ್ ಮಾಡ್ಬಿಟ್ಟಿದ್ದಾನೆ. ಟೆಂಡರ್ ಕಟ್ಟಕ್ಕೆ ಅಂತ ನಾನೇ ಬ್ಯಾಂಕಿಗೆ ಹೋಗಿ ಸ್ವತಃ 5 ಲಕ್ಷ ರೂಪಾಯಿ ಹಣ ತಗೊಂಡು ಬಂದು ಇಟ್ಟಿದ್ದೀನಿ. ಬೆಳಿಗ್ಗೆ ಕೇಳಿದ್ರೆ ಇಲ್ಲ ಅಂದ್ಬಿಟ್ಟ. ಅವನು ಅವನ ಮಗಳು ಸೇರ್ಕೊಂಡು ಪೂರ್ತಿ 5 ಲಕ್ಷ ರೂಪಾಯಿ ಹಣ ನುಂಗಾಕ್ಬಿಟ್ಟಿದ್ದಾರೆ. ವಿಜಯ್, ಬುದ್ಧಿ ಇದೆಯಾ ನಿಮ್ಗೆ? ಚಲೋ ಗುಜರಿ ಹಾಕೋ ಹಳೆ ಆಟೋ ತರ ನಿಮ್ಮೆದ್ಲು ತುಕ್ಕಿಡ್ಬಿಟ್ಟಿದೆ. ನೀವಿಂತ ನಾಲಾಯಕ್ಕು ಅಂತ ನಾನ್ ತಿಳ್ಕೊಂಡಿರ್ಲಿಲ್ಲ. ಈ ಮೇಲಿನ ಕಾರಣಗಳಿಂದಾಗಿ ಕಂಪನಿಯ 5 ಲಕ್ಷ ರೂಪಾಯಿ ನಗದು ಹಣವನ್ನು ಅಕೌಂಟೆಂಟ್ ಚಿನ್ನಪ್ಪನವರು ದುರುಪಯೋಗಪಡಿಸಿಕೊಂಡಿರುವುದಾಗಿ ರುಜುವಾತಾಗಿದೆ. ಸುಳ್ಳು ವಿಜಯ್. ಅದ್ ನನ್ ಗೊತ್ತು ನೀವೆಂತ ನಾಯಿ ಜಾತಿ ಅಂತ. ನಾಯಿನಾ? ಏನ್ ನಾಯಿನ ಅಂತ ಕೇವಲ ಕೇಳ್ಬಿಟ್ರಲ್ಲ. ನೀಯತ್ತು ಪ್ರಾಮಾಣಿಕತೆಗೆ ಪ್ರತಿರೂಪನೇ ನಾಯಿ ಅನ್ನೋದು ವೆರಿ ಗುಡ್. ನಾನೇ ನೇರವಾಗಿ ನಿಮ್ಮ ಹತ್ರ 5 ಲಕ್ಷ ರೂಪಾಯಿ ತಗೊಂಡೋಗಿದ್ರು ನೀವು ಆ ಹಣ ನುಂಗಾಕ್ಬಿಟ್ಟಿದ್ರಿ ಅಂತ ಆ ಮಾನಪ್ಪ ನಿಮ್ಮ ಮೇಲೆ ಯಾಕೆ ಕಂಪ್ಲೇಂಟ್ ಕೊಟ್ಟಿದ್ದಾನೆ ಗೊತ್ತಾ? ಯಾಕೆ? ಅವನ್ ಮಗಳು ಚಿತ್ರಾನ ನನಗೆ ಕೊಟ್ಟು ಮದುವೆ ಮಾಡಿ ನನ್ನ ಆಸ್ತಿನೆಲ್ಲ ಹೊಡಿಬೇಕು ಅಂತ ಮಸ್ಲತ್ ಮಾಡಿದಾನೆ. ಮಸ್ಲತ್ತು. ನಿಮ್ಮಿಬ್ಬರನ್ನು ಜೈಲಿಗೆ ಕಳಿಸ್ಬಿಟ್ರೆ ಅವನಿಗೆ ಯಾವ ಅಡ್ಡಿ ಆತಂಕನ ಇರಲ್ವಲ್ಲ. ಆದ್ರೆ ನಾನು ನಿಮ್ ಮಗಳು ಕಾವ್ಯನ್ನ ಮನಸಾರ ಲವ್ ಮಾಡ್ತಿದೀನಿ ಅಂತ ಆ ಗಬ್ಲನ್ ಮಗಂಗ್ ಏನ್ ಗೊತ್ತು? ವಿಜಯ್, ನೀವು ನನ್ನ ಅಷ್ಟೊಂದು ಲವ್ ಮಾಡ್ತೀರಾ? ನಾನೇನೋ ಲವ್ ಮಾಡ್ತಾ ಇದ್ದೀನಿ, ಆದ್ರೆ ನಿನಗ್ ನಾನು ದಕ್ಕೋದಿಲ್ವಲ್ಲ. ಯಾಕೇನೋ ಗೊತ್ತಿಲ್ದವ್ರಂಗ್ ನಾಟಕ ಆಡ್ತಿರಲ್ರಿ. ನಾಳೆ ನಾನ್ ನಿಮ್ ಮಗಳನ್ ಮದ್ವೆ ಆದ್ರೆ ಅದೇ ಸಿಟ್ನಲ್ಲ ಮಾನಪ್ಪ ಆ ಯೂನಿಯನ್ ಸೆಕ್ರೆಟರಿ ಕೊಲೆ ಮಾಡಿದ್ ನಾನೇ ಅಂತ ಪೊಲೀಸ್ನವ್ರಿಗೆ ಕಂಪ್ಲೇಂಟ್ ಕೊಡಲ್ವಾ? ಆಗ ನಂಗೆ ಗಲ್ಲು ಶಿಕ್ಷೆ ಆಗಲ್ವಾ? ಅದರಿಂದ ನಿಮ್ ಮಗಳು ವಿಧವೆ ಆಗಲ್ವಾ? ಸ್ವಲ್ಪ ಯೋಚನೆ ಮಾಡಿ. ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಚಿಕ್ಕ ಮಾಡ್ರೆ. ಆ ಯೂನಿಯನ್ ಸೆಕ್ರೆಟರಿ ಸತ್ತಿದ್ರೆ ತಾನೇ ನೀವು ಜೈಲಿಗೆ ಹೋಗೋದು. ಅವ್ನು ಸತ್ತಿಲ್ಲ, ಬದುಕೇ ಇದ್ದಾನೆ. ಅವನಿಗೆ ಹೊಡೆಯುತ್ತಿದ್ದ ಹಾಗೆ ಸತ್ತು ಹೋಗುವಂತರ ಆಕ್ಟ್ ಮಾಡು ಅಂತ ಆ ಮಾನಪ್ಪ ಹೇಳ್ಕೊಟ್ಟ. ಅವನು ಉಸಿರು ಕಟ್ಟಿ ಸತ್ತು ಹೋದಂತರನೇ ಆಕ್ಟಿಂಗು ಮಾಡ್ಬಿಟ್ಟ. ಅದು ನೀವು ನಂಬಿಟ್ರೆ ಎಷ್ಟೇ ಆಗ್ಲಿ ನೀವು ಹೆದರಿಕೆ ಸ್ವಭಾವದವರಲ್ವಾ, ಹೆದರ್ಕೊಂಡು ಓಡ್ ಹೋಗ್ಬಿಡ್ತೀರಾ. ಹಾಗಂತ ಯೋಚನೆ ಮಾಡ್ದ. ನಿಮ್ಮನ್ನ ಬ್ಲಾಕ್ ಮೇಲ್ ಮಾಡ್ಬೇಕು ಅಂತಾನೂ ಪ್ಲಾನ್ ಮಾಡ್ದ. ಅಷ್ಟೇ ಅಲ್ಲ ಚಿಕ್ಕ ಯಜಮಾನ್ರೆ, ನಿಮ್ಮ ಆಸ್ತಿ ಹೊಡಿಬೇಕು ಅಂತ ನಿಮ್ ತಂದೆಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗೋ ಹಾಗೆ ಇಂಜೆಕ್ಷನ್ ಕೊಡಿಸಿ ರಾವ್ ಬಹದ್ದೂರನ್ ಸಾಯಿಸಿದ್ದು ಅವನೇ. ಅದು ಅಲ್ಲದೆ ಸುಳ್ಳು ಲೆಕ್ಕ ಸೃಷ್ಟಿ ಮಾಡಿ ಕೋಟ್ಯಾಂತರ ರೂಪಾಯಿ ಲಪ್ಟಾಯಿಸಿದ್ದು ಅಲ್ಲದೆ ನಿಮ್ ತಾಯಿ ಒಡವೆನೂ ಅವನೇ ದೋಚ್ಕೊಂಡ್ಬಿಟ್ಟ. ಏನೋ ನಾವೆಲ್ಲ ಜೊತೆಲೇ ಇದೀವಲ್ಲ ಅಂತ ಮಾಂಸ ತಿಂದು ಮೂಳೆ ಬಿಸಾಕ್ದಾಗೆ ನಮಗೂ ಬಿಸಾಕ್ದ, ನಾವು ಬಾಚ್ಕೊಂಡ್ವು ಬಾಯಿ ಮುಚ್ಕೊಂಡ್ವು ಅಷ್ಟೇ. ಯಜಮಾನ್ರೆ, ಎಲ್ಲಾ ವಿಷಯನೂ ವಿವರವಾಗಿ ಹೇಳ್ಬಿಟ್ಟಿದೀನಿ. ದಯವಿಟ್ಟು ಇದ್ರಲ್ಲಿ ನಂದೇನೂ ತಪ್ಪಿಲ್ಲ. ನನ್ನ ಮಗಳನ್ನ ಕೈ ಬಿಡಲ್ಲ ತಾನೇ? ಅದ್ರ ಬಗ್ಗೆ ನೀವೇನು ಯೋಚನೆ ಮಾಡಬೇಡಿ ಯಜಮಾನ್ರೆ. ಆ ಯೂನಿಯನ್ ಸೆಕ್ರೆಟರಿ ಸತ್ತಿದ್ರೆ ತಾನೇ ನೀವು ಜೈಲಿಗೆ ಹೋಗೋದು. ಅವನು ಸತ್ತಿಲ್ಲ, ಬದುಕೇ ಇದ್ದಾನೆ. ಅವನಿಗೆ ಹೊಡೆಯುತ್ತಿದ್ದ ಹಾಗೆ ಸುಳ್ಳು ಸುಳ್ಳು ಸುಳ್ಳು, ಇದೆಲ್ಲ ಅಪ್ಪಟ ಸುಳ್ಳು. ಮಾಡೋದೆಲ್ಲ ಅವನೇ ಮಾಡ್ಬಿಟ್ಟು ಈಗ ನನ್ನ ಮೇಲೆ ಗೂಬೆ ಕೂರಿಸ್ತಾ ಇದ್ದಾನೆ. ಹಲ್ಕ ನನ್ನ ಮಗ, ಲುಚ್ಚ ನನ್ನ ಮಗ, ಲೋಫರ್ ನನ್ನ ಮಗ, ಸ್ಕೌಂಡ್ರಲ್ ನನ್ನ ಮಗ, ಆ ಸೀನ್ಯ. ಇದಕ್ಕೂ ನನಗೂ ಯಾವ ಸಂಬಂಧನೂ ಇಲ್ಲ. ನನ್ನ ಮಾತನ್ನ ನಂಬು ವಿಜಯ್, ನನ್ನ ಮಾತು ನಂಬು. ನಾನ್ ನಂಬಲ್ಲ ಅವನ್ ಮಾತನ್ನ, ನಿಮ್ಮ ನಂಬ್ತೀನಿ. ಯಾಕಂದ್ರೆ ನಾನ್ ನಿಮ್ಮ ಮಗಳ ಚಿತ್ರಾನ್ನ ಟೂ ಮಚ್ ಲವ್ ಮಾಡ್ತಿದ್ದೀನಿ. ಈ ಜನ್ಮದಲ್ಲಿ ಮದುವೆ ಆಗೋದಿದ್ರೆ ಚಿತ್ರಾನ್ನೇ, ನೋ ಡೌಟ್. ಆ ಸೀನಪ್ಪನ ಬಗ್ಗೆ ಎಚ್ಚರವಾಗಿರಿ ಅಂತ ಹೇಳೋದಕ್ಕೆ ಕೆಸಟ್ ತಂದೆ ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಅಳಿ ಅಂದ್ರೆ ಥ್ಯಾಂಕ್ ಯು ವೆರಿ ಮಚ್. ಈಗ ನಿನಗೆ ಜ್ಞಾನೋದಯ ಆಯ್ತೇನೆಯಾ ಮೈ ಡಿಯರ್ ಸೀನಿಯಾ? ನಿನ್ನೆ ಸಂಜೆ 5 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ನನ್ನ ಮಗಳು ಬ್ಯೂಟಿ ಕ್ವೀನ್ ಚಿತ್ರಾನ್ ಜೊತೆ ಇದ್ದ ವಿಜಯ್. ನಾನೇ ರಾತ್ರಿ 11 ಗಂಟೆಗೆ ನನ್ನ ಕಾರ್ನಲ್ಲೇ ಅವನ ಮನೆಗೆ ಡ್ರಾಪ್ ಮಾಡಿ ಬಂದಿದ್ದೀನಿ. ಅವನೇ ವಿಜಯ್. ನಿನ್ ತಲೆ ಪಾರ್ಟಿ ಶುರುವಾಗೋಕ್ಕಿಂತ ಮುಂಚೆನೆ ನೀನ್ ಕುಡಿದು ಓವರ್ ಆಗ್ಬಿಟ್ಟಿದ್ಯಾ ಅಂತ ಕಾಣಿಸುತ್ತೆ. ಅದಕ್ಕೆ ಯಾವ ಜೊತೆ ನಿನ್ನ ಮಗಳು ಡ್ಯಾನ್ಸ್ ಆಡ್ತಿರೋದನ್ನ ನೋಡ್ತಾ ವಿಜಯ್ ಅಂತ ಭ್ರಮೆ ಪಟ್ಬಿಟ್ಟಿದ್ಯಾ. ಹಿಂಗಾಗ್ಬಾರ್ದು ಅಂತಾನೆ ನೆನ್ನೆ ನಾನು ಗುಂಡೆ ಮುಟ್ಟಿಲ್ಲ ಕಣಯ್ಯ. ಅದ್ ಹೇಗಾಗತ್ತಯ್ಯ? ಸಂಜೆ 5 ಗಂಟೆಗೆ ವಿಜಯ್ ನಮ್ಮ ಮನೆಗೆ ಬಂದೋನು 6 ಗಂಟೆಗೆ ಸರಿಯಾಗಿ ನನ್ನ ಮಗಳ ಜೊತೆ ಹಾಡ್ದ, ಅವಳ ಜೊತೆ ಕುಡ್ದ, ನಾವು 3 ಜನನು ಒಟ್ಟಿಗೆ ತಿಂದ್ವಿ.
ರಾತ್ರಿ 11 ಗಂಟೆಗೆ ನಾನೇ ನನ್ನ ಕಾರಲ್ಲಿ ನೇರ ಪರ್ಸನಲ್ ಆಗಿ ಹೋಗಿ ಕರ್ಕೊಂಡೋಗಿ ಬಿಟ್ಟು ಬಂದಿದ್ದೀನಿ. ಮಧ್ಯದಲ್ಲಿ ಏನಾಗ್ಬಿಡುತ್ತೋ ಅಂತ ಅವನು ಪಕ್ಕ ಬಿಟ್ಟು ಅಲ್ಲಾಡ್ಲೇ ಇಲ್ಲ. ನನ್ನ ಮಗಳ ಜೊತೆ ಇದ್ದವನೇ ನಿಜವಾದ ವಿಜಯ್. ನನ್ನ ಮಗಳ ಜೊತೆ ಇದ್ದವನೇ 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 ವಿಜಯ್. ನೂರು ನೂರು ತರಹ ಲಕ್ಷ್ಮಿ ಎಲ್ಲಿರುವೆ ಮನವ ಕಾಡುವ ನನ್ನೆಂಡ್ರೆ. ವಿಜಯ್ 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 ಎಲ್ಲಿದ್ದ ಲಕ್ಷ್ಮಿ? ವಿಜಯ್ ಎಲ್ಲಿ? ನನ್ನ ಹೆಸರು ವಿಜಯ್ ಅಂತ ಚೇಂಜ್ ಮಾಡ್ಬಿಟ್ಯಾ? ಅಲ್ಲಪ್ಪ, ವಿಜಯ್ ಎಲ್ಲಿ? ಯಾವ ವಿಜಯ್? ಇಷ್ಟು ದಿವಸ ಈ ಮನೇಲಿದ್ದಲ್ಲ ಗಣೇಶ, ಅವನು ವಿಜಯ್. ನಾನ್ ವಿಜಯ್ ಅಲ್ಲ, ಗಣೇಶ. ಗಣೇಶ ವಿಜಯ್ ವಿಜಯ್ ಗಣೇಶ. ಅಯ್ಯೋ ನನಗೆ ಹುಚ್ಚಿಡಿದೆ ಬಾಬಾ. ಈಗ ಅದೆಲ್ಲ ಇಳ್ದೋಗುತ್ತೆ. ಇಲ್ಲಿ ಕೇಳೋ ಕೃಷ್ಣ, ನಂತರ ಇರೋ ಇನ್ನೊಬ್ಬ ವ್ಯಕ್ತಿ ಇಲ್ಲಿ ಬರ್ತಾನೆ. ಅವನ್ ಕರ್ಕೊಂಡು ಅವನ ಜೊತೆಗೆ ಪೊಲೀಸ್ನವ್ರನ್ನ ಕರ್ಕೊಂಡು ಮಾನಪ್ಪನ್ ಫ್ಯಾಕ್ಟ್ರಿ ಗೋಡನ್ ಹತ್ರ ಬಂದ್ಬಿಡು. ವಿಷಯ ನಿಮಗೆಲ್ಲ ಅಲ್ಲೇ ಗೊತ್ತಾಗುತ್ತೆ. ಯಾರು ಕಾಣಿಸ್ತಿಲ್ವೇ? ರೀ, ಯಾರು ಇಲ್ವಲ್ರಿ? ಇನ್ನು ಫೈಟ್ ಸ್ಟಾರ್ಟ್ ಆಗಿಲ್ಲ ರೀ. ನೋಡಿ, ಫೈಟ್ ಸ್ಟಾರ್ಟ್ ಆದ್ಮೇಲೆ ಕರೀರಿ, ಆಮೇಲೆ ಒಳಗ್ ಬರ್ತೀನಿ. ಕಾನ್ಸ್ಟೇಬಲ್, ರಿಲ್ಯಾಕ್ಸ್. ಅವಳು ನನ್ನ ಮಗಳು. ಮಾನಪ್ಪ ಗೊತ್ತಾದ್ರೆ ನೀನ್ ಪೇಮೆಂಟ್ ಕಟ್ ಮಾಡ್ಬಿಡ್ತಾನೆ. ಅಯ್ಯೋ, ನೀವ್ ಯಾಕಮ್ಮ ಬರಕ್ ಹೋದ್ರಿ? ಹೋಗಿ ಮನೆಗೆ. ತಪ್ಪಾಯ್ತು ಮೇಡಮ್, ನಾನು ತಪ್ಪಾಯ್ತು. ಹಿಡ್ಕೊಳ್ತೀನಿ ಗೊತ್ತಿಲ್ಲದ ಕೈ ಇಟ್ಟಿದ್ದಕ್ಕೆ ಕೆನ್ನೆಗಿಟ್ಟಿಸ್ಕೊಂಡಲ್ಲ ನೀನು. ಇನ್ಸ್ಪೆಕ್ಟ್ರೆ ಬನ್ನಿ, ಎಲ್ಲ ಒಳಗಡೆ ಇದ್ದಾರೆ, ಅರೆಸ್ಟ್ ಮಾಡ್ತೇನೆ, ಕರ್ಕೊಂಡು ಹೋಗಿ. ಕಾನ್ಸ್ಟೇಬಲ್, ಅರೆಸ್ಟ್ ಹಿಮ್, ಕ್ವಿಕ್. ಅಮ್ಮ ಪೊಲೀಸ್ ಅಮ್ಮ, 1 ನಿಮಿಷ ಕ್ಲೈಮ್ಯಾಕ್ಸ್ ಮುಗಿಸ್ಬಿಡ್ತೀನಿ. ಅಳಿಯಂದ್ರೆ, ನಾನು ಮಾಡಿದ ಪಾಪಕ್ಕೆ ನನ್ನ ಮಗಳಿಗೆ ಶಿಕ್ಷೆ ಕೊಡಬೇಡಿ. ಅವಳ ಕೈ ಹಿಡಿದು ಪುಣ್ಯ ಕಟ್ಕೊಳ್ಳಿ. ಅಯ್ಯೋ, ನಿನ್ ಮನೆ ಕಾಯ್ವಾಗ. ಅಳಿಯಂದ್ರೆ, ನನ್ನ ಮಗಳು ನಿಮ್ಮನ್ನೇ ನಂಬ್ಕೊಂಡಿದ್ದಾಳೆ. ದಯವಿಟ್ಟು ಅವಳನ್ನ ಮದುವೆ ಮಾಡ್ಕೊಂಡು ಅವಳನ್ನ ಕಾಪಾಡಿ. ಡೋಂಟ್ ವರಿ ಮಾವಂದ್ರೆ, ನಮ್ಮ ಮನೆ ಮಾವಂದ್ರೆ ಸೂಪರ್ ಮಾವನ್ ಮನೆ ತೋರಿಸ್ತೀನಿ, ನಡೀರಿ. ವಿಜಯ್, ನಿನ್ ಕಣ್ಕಾಯೆಲ್ಲ ಪರಿಹಾರ ಆಯ್ತಲ್ಲ, ತಗೋ, ನಿನ್ನ ಆಸ್ತಿ ಅನುಭವಿಸ್ಕೊಂಡು ಹಾಯಾಗಿರು. ಏನು ಮತ್ತೆ ನಾ ಶ್ರೀಮಂತಿಗೆ ಕೂಪಕ್ಕೆ ಹೋಗ್ಬಿಡ್ಲ? ನೋ 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 ನೋ, ನಾನು ಈ ತಾಯಿ ಜೊತೆ ಹಾಯಾಗಿರ್ತೀನಿ, ನೀನ್ ಬೇಕಾದ್ರೆ ಹೋಗು. ಹಾ, ಅಯ್ಯಯ್ಯಪ್ಪ, ನಾನ್ ಆಟೋ ಡ್ರೈವರ್ ಆಗಿದ್ದಾಗಲೇ ಆರಾಮಾಗಿದ್ದೆ. ನನಗ್ ಮಾತ್ರ ಈ ಶ್ರೀಮಂತಿಗೆ ಬೇಡಪ್ಪ. ಹಾಗಾದ್ರೆ ಒಂದ್ ಕೆಲ್ಸ ಮಾಡೋಣ, ನನ್ನ ಆಸ್ತಿನೆಲ್ಲ ದೇವಸ್ಥಾನಕ್ಕೆ ಬರ್ದ್ ಬಿಡ್ತೀನಿ. ನಾವಿಬ್ರು 2 ಆಟೋ ಓಡಿಸ್ಕೊಂಡು ಆರಾಮಾಗಿರೋಣ. ಹಾ, ಅದಪ್ಪ ಮಾತು ಅಂದ್ರೆ. For more updates, like, comment, subscribe to our channel.